शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारम्भं करिष्यामि ಸಿದ್ಧೇರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ದಿವ್ಯವಾದ, ಭವ್ಯವಾದ, ಪುರಾತನವಾದ, ಸನಾತನವಾದ, ನೂತನವಾದ, ಪರಮ ಪವಿತ್ರವಾದ ನಮ್ಮ ಒಳಗೆ ಇರುವಂತಹ ಈ ಸುಂದರವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆರ ಚರಣಾರವಿಂದಗಳಲ್ಲಿ ಕೋಟಿ ಪ್ರಣಾಮಗಳು. ಭಗವತ್ಪಾದ ಆದಿಶಂಕರಾಚಾರ್ಯರ ಅದ್ಭುತ ಕೃತಿ, ಭಕ್ತಿಯ, ಪ್ರೀತಿಯ, ಪ್ರೇಮದ ಪ್ರವಾಹವಾಗಿರುವಂತಹ ಪರಮ ಶಿವನನ್ನು ಸ್ತುತಿಸಿರುವಂತಹ ಶಿವಾನಂದ ಲಹರಿ 100 ಶ್ಲೋಕಗಳು ಅದ್ಭುತವಾಗಿ ರಚಿಸಿದ್ದಾರೆ ಆದಿಶಂಕರಾಚಾರ್ಯರು. ಅವರಿಗೋಸ್ಕರ ಬರ್ತಿಲ್ಲ, ನಮ್ಮಂಥವರಿಗೋಸ್ಕರ ಇದನ್ನು ರಚನೆ ಮಾಡಿದ್ದಾರೆ. 10ನೇ ಶ್ಲೋಕ ನೋಡೋಣ. ನರತ್ವಂ ದೇವತ್ವಂ ನಗವನ ಮೃಗತ್ವಂ ಮಶಕತಾ ಪಶುತ್ವಂ ಕೀಟತ್ವಂ ಭವತು ವಿಹಗತ್ವಾದಿ ಜನನಂ ಸದಾ ತ್ವತ್ಪಾದಾಬ್ಜ ಸ್ಮರಣ ಪರಮಾನಂದಲಹರಿ ವಿಹಾರಾಸಕ್ತಂ ಚೇತ್ ಹೃದಯಮಿಹ ಕಿಂ ತೇನ ವಪುಷ. ನರತ್ವಂ ದೇವತ್ವಂ ನಗವನ ಮೃಗತ್ವಂ ಅಶಕತಾ ಪಶುತ್ವಂ ಕೀಟತ್ವಂ ಭವತು ವಿಹಗತ್ವಾದಿ ಜನನಂ ಸದಾ ತ್ವತ್ಪಾದಾಬ್ಜ ಸ್ಮರಣ ಪರಮಾನಂದಲಹರಿ ವಿಹಾರಾಸಕ್ತಂ ಚೇತ್ ಹೃದಯಮಿಹ ಕಿಂ ತೇನ ವಪುಷ. ಬೇರೆ ಬೇರೆ ಥರದ ಜನ್ಮಗಳ ಬಗ್ಗೆ, ಅಂದರೆ ಭೌತಿಕ ದೇಹಗಳ ಬಗ್ಗೆ ಶಂಕರಾಚಾರ್ಯರು ಹೇಳ್ತಿದ್ದಾರೆ. ನರತ್ವಂ, ಮನುಷ್ಯನಾಗಿರುವಂತಹ ನಮ್ಮ ಭೌತಿಕ ದೇಹ. ದೇವತ್ವಂ, ದೇವತೆಯಾಗಿರ್ಬೋದು. ನಗ ಅಂದರೆ ಬೆಟ್ಟದಲ್ಲಿ, ಅಥವಾ ನಗ ಅಂತೇಳಿದರೆ ಪರ್ವತ ಅಥವಾ ಬೆಟ್ಟ. ವನ, ಕಾಡಿನಲ್ಲಿರುವಂತಹ ಮೃಗ. ಬೆಟ್ಟದಲ್ಲಿರುವ ಮೃಗವೂ ಆಗಿರಬಹುದು, ಕಾಡಿನಲ್ಲಿರುವ ಮೃಗವೂ ಆಗಿರಬಹುದು. ಮಶಕತ, ಮಶಕತ ಅಂದರೆ ಸೊಳ್ಳೆ. ನೋಡಿ, ಸಂಸ್ಕೃತದಿಂದಲೇ ಬಂದಿರುವಂಥದ್ದು ಮಸ್ಕಿಟೋ. ಮಶಕತ, ಮಸ್ಕಿಟೋ ಹೋಲಿಸ್ಬೋದು ನಾವು ಅಲ್ಲಿ. ಪಶುತ್ವಂ, ಯಾವುದೇ ಥರದ ಪಶುವಾಗಿ ಹುಟ್ಟಲಿ. ಕೀಟತ್ವಂ, ಒಂದು ಸಣ್ಣ ಕ್ರಿಮಿಕೀಟವೂ ಆಗಿರ್ಬೋದು, ಭವತು ಆಗಿರಲಿ. ಅಥವಾ ವಿಹಗತ್ವಾದಿ ಜನನಂ, ವಿಹಗ ಅಂತ ಹೇಳಿದರೆ ಪಕ್ಷಿ, ಯಾವುದೇ ಥರದ ಪಕ್ಷಿ ಆಗಿರಲಿ. ಸದಾ ತ್ವತ್ಪಾದಾಬ್ಜ ಸ್ಮರಣ ಪರಮಾನಂದ ಲಹರಿ, ದೇಹ ಯಾವುದೇ ಆಗಿರಲಿ, ಮನಸ್ಸು ಮಾತ್ರ ಸದಾ ನಿನ್ನ ಪಾದಾಬ್ಜ ಸ್ಮರಣೆಯ ಆನಂದ ಲಹರಿಯಲ್ಲಿ ಮುಳುಗಿದ್ರೆ, ವಿಹಾರಾಸಕ್ತಂ ಚೇತ್, ನಿನ್ನ ಪಾದ ಕಮಲದಲ್ಲಿ ನನ್ನ ಮನಸ್ಸು ವಿಹಾರವಾಗಿದ್ದರೆ, ವಿಹಾರಾಸಕ್ತಂ ಚೇತ್ ಹೃದಯಮಿಹ ಕಿಂ ತೇನ ವಪುಷ, ನನ್ನ ಹೃದಯ ನಿನ್ನ ಪಾದಾರವಿಂದಗಳಲ್ಲಿ ವಿಹಾರ ಮಾಡ್ತಾ ಇದ್ದರೆ ದೇಹ ಯಾವುದಾದ್ರೇನು. ಎಷ್ಟು ಅದ್ಭುತವಾಗಿ ಹೇಳ್ತಿದ್ದಾರೆ ನೋಡಿ. ನಾವು ಅಂದ್ಕೊಳ್ತೀವಿ ಮನುಷ್ಯ ಜನ್ಮ, ಓಹೋ ಬೇರೆ ಸೊಳ್ಳೆ ಅಂತೇಳಿ ತಕ್ಷಣ ಕಂಡ ತಕ್ಷಣ ಕೊಂದು ಬಿಡೋದೆ. ಆದಿಶಂಕರಾಚಾರ್ಯ ಇಲ್ಲಿ ಅದ್ಭುತವಾಗಿ ಹೇಳ್ತಿದ್ದಾರೆ, ಯಾವುದೇ ಥರದ ಭೌತಿಕ ದೇಹ ಆಗಿರಲಿ,
ಮನುಷ್ಯ ಆಗಿರ್ಬೋದು, ದೇವತೆಯೂ ಆಗಿರ್ಬೋದು, ಅಥವಾ ಕ್ರಿಮಿಕೀಟ ಇರ್ಬೋದು, ಪಕ್ಷಿ ಇರ್ಬೋದು, ಒಂದು ಸೊಳ್ಳೆ ಜನ್ಮ ಇರ್ಬೋದು. ದೇಹ, ಭೌತಿಕ ದೇಹ ಯಾವುದೇ ಆಗಿದ್ರೂ ಕೂಡ ಆ ಪರಮಾತ್ಮನಿಗೆ ಎಲ್ಲರ ಮೇಲೆಯೂ ಪ್ರೀತಿ, ಪ್ರೇಮ ಅಥವಾ ಅನುಗ್ರಹ, ಅವನ ಆಶೀರ್ವಾದ ಎಲ್ಲ ದೇಹಕ್ಕೂ ಇದೆ ಅಂತ ಹೇಳ್ತಿದ್ದಾರೆ. ಎಲ್ಲದಕ್ಕೂ ಸಮಾನವಾದ ಪ್ರೀತಿಯನ್ನ ಆ ಭಗವಂತ ಕರುಣಿಸ್ತಾನೆ. ಹಾಗೆಯೇ ನಾವು ಅನ್ಕೊಳ್ತೀವಿ, ಮನುಷ್ಯ ಜನ್ಮ ನನ್ನಷ್ಟು ಗ್ರೇಟ್ ಇನ್ಯಾರೂ ಇಲ್ಲ, ಅಥವಾ ಈ ಮನುಷ್ಯನಷ್ಟು ಗ್ರೇಟ್ ಇನ್ಯಾರೂ ಇಲ್ಲ, ನಾವು ಅನ್ಕೊಳ್ಳೋದು ಹಾಗೆ. ಹಾಗಾಗಿ ನಮಗೆ ಯಾವುದು ತೊಂದರೆಯನ್ನು ಕೊಡುತ್ತೋ ಅಂತಹ ಪ್ರಾಣಿಗಳನ್ನೆಲ್ಲ ಕೊಂದು ಬಿಡೋದು. ನಾವು ಮಾಡೋದು ಹಾಗೆ ತಾನೆ. ನಮ್ಗೆ ಯಾವುದಾದ್ರೂ ತೊಂದರೆ ಕೊಡತ್ತಾ ಪ್ರಾಣಿ, ಅಲ್ಲಿಗೆ ಎಲ್ಲಿ ಸಿಗುತ್ತಾ ಅಲ್ಲಿ ಅದನ್ನು ಕೊಂದು ಬಿಡುವಂಥದ್ದು. ಆದಿಶಂಕರಾಚಾರ್ಯ ಏನು ಹೇಳ್ತಿದ್ದಾರೆ ಇಲ್ಲಿ, ಮನುಷ್ಯನಾಗಿದ್ದೂ ಕೂಡ ಮನಸ್ಸು ಪರಮಶಿವನ ಪಾದಾರವಿಂದಗಳಲ್ಲಿ ವಿಹಾರವನ್ನ ಮಾಡ್ತಾ ಇಲ್ಲ ಅಂತ ಆದ್ರೆ ಇದು ವ್ಯರ್ಥ. ಅದು ದೇವತೆಯಾಗಿರ್ಬೋದು, ದೇವತ್ವಂ ಕೂಡ ಇರ್ಬೋದು, ದೇವತೆಯ ದೇಹವೂ ಇರ್ಬೋದು. ಹಾಗಿದ್ರೂ ಮನಸ್ಸು ಪರಮಾತ್ಮನಲ್ಲಿ ನೆಲೆಸದೇ ಇದ್ದರೆ ಅದು ಕೂಡ ವ್ಯರ್ಥ. ನಮಗೆ ಪುರಾಣದಲ್ಲಿ ಕಾಣುವಂತಹ ಉದಾಹರಣೆಗಳು ಸಾಕಷ್ಟಿವೆ. ಪರ್ವತರಾಜ, ಹಿಮವಂತ, ಪರಮ ಭಕ್ತ, ಶ್ರೀರಾಮಚಂದ್ರ ಪ್ರಭುವಿನ ಪರಮ ಭಕ್ತ ಯಾರು ಅಂತ ನಮಗೆ ಗೊತ್ತಿದೆಯಾ? ಏನು ಹೊಸ ಪ್ರಶ್ನೆ ಏನೂ ಅಲ್ಲ ಇದು. ಹನುಮಂತ, ಕೋತಿ ಒಂದು ಪ್ರಾಣಿ ಅಲ್ವೇ? ಗಜೇಂದ್ರ ಮೋಕ್ಷದ ಕಥೆಯೂ ಗೊತ್ತಿದೆ ನಮಗೆ. ವಿಷ್ಣು ಹೇಗೆ ಆ ಗಜರಾಜನಿಗೆ ಮೋಕ್ಷವನ್ನ ಕೊಡ್ತಾನೆ. ಜಡಭರತನ ಕತೆ ಗೊತ್ತಿದೆ, ಜಿಂಕೆಯಾಗಿ ಹುಟ್ಟುತ್ತಾನೆ. ಅಂದ್ರೆ ಈ ದುರ್ಲಭವಾದ ಮನುಷ್ಯ ಜನ್ಮವನ್ನ ಸರಿಯಾಗಿ ಉಪಯೋಗಿಸದೇ ಇದ್ದರೆ ಇದು ಸಿಕ್ಕಿಯೂ ವ್ಯರ್ಥ. ಇದು ನಮಗೆ ಆದಿಶಂಕರಾಚಾರ್ಯ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ, ಎಚ್ಚರಿಸ್ತಾ ಇದ್ದಾರೆ ನಮ್ಮನ್ನೆಲ್ಲರನ್ನು ಕೂಡ. ನಮ್ಮ ಕರ್ಮದ ಪ್ರಕಾರ ಮುಂದಿನ ಜನ್ಮ ನಮಗೆ ಸಿಗುವಂಥದ್ದು. ಮುಂದಿನ ಭೌತಿಕ ದೇಹ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಅಂತ ಹೇಳ್ತಾನೆ ಭಗವಂತ 2ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ. ಹೇಗೆ ಒಂದು ಹಾಕಿದ ಬಟ್ಟೆಯನ್ನು ತೆಗೆದು ಇನ್ನೊಂದು ಬಟ್ಟೆಯನ್ನು ಹಾಕಿಕೊಳ್ತೇವೆಯೋ ಹಾಗೆಯೇ ಈ ಭೌತಿಕ ದೇಹಗಳು ಕೂಡ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಸೇರಿಕೊಳ್ತೇವೆ ಅಷ್ಟೇ. ನಮಗೆ ಕರ್ಮಗಳ ಬಗ್ಗೆಯೂ ಗೊತ್ತಿದೆ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ. ಸಂಚಿತ ಕರ್ಮ ಅಂತ ಹೇಳಿದ್ರೆ ನಮ್ಮ ಕರ್ಮಗಳಿರುವಂಥ ದೊಡ್ಡ ಗೋಡೌನ್. ಆ ಗೋಡೌನಿಂದ ಕೆಲವು ಪುಣ್ಯ ಕರ್ಮಗಳು, ಪಾಪಕರ್ಮಗಳ ಫಲವನ್ನ ತೆಗೆದುಕೊಂಡು ಒಂದು ಸಣ್ಣ ಬ್ಯಾಗಿನಲ್ಲಿ ಹಾಕಿಕೊಂಡು ನಾವು ಈ ಜನ್ಮವನ್ನು ತಾಳಿದ್ದೇವೆ. ಈ ಪುಟ್ಟ ಬ್ಯಾಗಿನಲ್ಲಿರುವ ಪುಣ್ಯ ಪಾಪ ಕರ್ಮಗಳಿಗೆ ಹೆಸರು ಪ್ರಾರಬ್ಧ. ಈ ಪ್ರಾರಬ್ಧ ಕರ್ಮ ಶೂನ್ಯವಾದಾಗ ಮತ್ತೆ ನಾವು ಈ ದೇಹವನ್ನು ಬಿಟ್ಟು ಮುಂದೆ ಪ್ರಯಾಣ ಮಾಡ್ತೇವೆ, ಇನ್ನೊಂದು ದೇಹವನ್ನು ಸೇರಿಕೊಳ್ತೇವೆ. ಈಗ ಈ ಜನ್ಮದಲ್ಲಿ ಮಾಡಿರುವಂತಹ ಪುಣ್ಯ ಪಾಪ ಕರ್ಮಗಳು ಆಗಾಮಿ ಕರ್ಮ ಅಂತ ಹೇಳ್ತೇವೆ. ಆ ಸಂಚಿತ ಕರ್ಮದಿಂದ ಕೆಲವು ಮಾತ್ರ ತೆಗೆದುಕೊಂಡು ನಮಗೀಗ ಈ ಮನುಷ್ಯ ಜನ್ಮ ಸಿಕ್ಕಿದೆ. ಆ ದೊಡ್ಡ ಗೋಡೌನ್ನಲ್ಲಿ ಎಷ್ಟು ಪಾಪಕರ್ಮಗಳಿದೆಯೋ ಗೊತ್ತಿಲ್ಲ. ಹಾಗಾಗಿ ನಮ್ಮ ಮುಂದಿನ ಜನ್ಮ ಮನುಷ್ಯನಾಗಿ ಹುಟ್ಟುತ್ತೇವೆ ಅಂತ ಯಾವ ಗ್ಯಾರಂಟಿಯೂ ಇಲ್ಲ. ಆದರೆ ಆದಿಶಂಕರಾಚಾರ್ಯ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಹಾಗಿದ್ರೂ ಕೂಡ ತಲೆಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ? ಭಗವಂತನಲ್ಲಿ ಏನನ್ನ ಕೇಳಿಕೊಳ್ಬೇಕು ನಾವಿವಾಗ? ಯಾವ ಭೌತಿಕ ದೇಹವೂ ನನಗೆ ಕೊಡು, ನನಗೇನು ತಲೆಬಿಸಿ ಇಲ್ಲ. ಆದರೆ ನನ್ನ ಮನಸ್ಸು ಸೊಳ್ಳೆಯಾಗಿರಲಿ, ಒಂದು ಕೀಟವಾಗಿ ನಾನು ಹುಟ್ಟಲಿ, ಏನೇ ಆಗಿದ್ರೂ ಕೂಡ ನನ್ನ ಮನಸ್ಸು ನಿನ್ನ ಪಾದ ಕಮಲಗಳಲ್ಲಿ ನೆಲೆಸಲಿ. ನಾವೇನು ಬೇಡಿಕೊಳ್ತೇವೆ?
ನನ್ನ ರೋಗ ಕಡಿಮೆ ಆಗಲಿ, ಇಲ್ಲ ನನ್ನ ಮಕ್ಕಳಿಗೆ ಮದುವೆ ಆಗಲಿ, ಮೊಮ್ಮಕ್ಕಳು ಹುಟ್ಟಲಿ, ಕೆಲಸ ಸಿಗಲಿ ಅಂತಲ್ವಾ. ಅದಿರಲಿ, ಅದೆಲ್ಲ ಚಿಕ್ಕ ಪುಟ್ಟ ಒಂದು ಲಕ್ಷ್ಯಗಳು, ಗುರಿಗಳು ಇರುತ್ತೆ. ಅದರ ಜೊತೆಯಲ್ಲಿ ಈ ಥರದ ಒಂದು ಗುರಿ ನಾವು ಇಟ್ಕೊಳ್ಳೋಣ. ಹೇಗೆ ಇದ್ದರೂ ಕೂಡ ನನ್ನ ಮನಸ್ಸು ನಿನ್ನ ಪಾದ ಕಮಲಗಳಲ್ಲಿ ನೆಲೆಸಿರಲಿ ಅಂತ. ನಾನು ಚಿಕ್ಕದಿರುವಾಗ ನಮ್ಮ ಮನೆಯಲ್ಲಿ ಒಂದು ಬೆಕ್ಕು ಇತ್ತು, ಬಿಳಿ ಬೆಕ್ಕು, ಪಾಲಿ ಅಂತ ಅದರ ಹೆಸರು. ನನಗೆ ತುಂಬ ಇಷ್ಟ ಬೆಕ್ಕು ಅಂತ ಹೇಳಿದರೆ. ಅದನ್ನು ಎತ್ತಿಕೊಂಡು ತಿರುಗಾಡ್ತಾ ಇದ್ದೆ. ನಮ್ಮಮ್ಮ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಸಂಜೆ 1 ಗಂಟೆ ಹಾರ್ಮೋನಿಯಂ ನುಡಿಸ್ತಾ ಇದ್ರು ಅಮ್ಮ. 1 ಗಂಟೆ ಭಜನೆ ಮಾಡ್ತಾ ಇದ್ದೇವೆ ನಾವು ದಿನಾ ಸಂಜೆ. ಈ ಬೆಕ್ಕು ಎಲ್ಲ ಕಡೆ ತಿರುಗಾಡೋ ಅಂಥದ್ದು. ಸರಿ ಆ ಸಮಯಕ್ಕೆ ಯಾವಾಗ ನಾವು ಓಂ ಅಂತ ಶುರು ಮಾಡ್ತೇವೆಯೋ ಆಗ ನಮ್ಮ ದೇವರ ಕೋಣೆಯ ಹೊಸ್ತಿಲಲ್ಲಿ ಬಂದು ಕೂತ್ಕೊಳ್ಳೋದು. 1 ಗಂಟೆ ನಾವು ಭಜನೆ ಮಾಡಿದರೆ ಅದು ಕೂಡ 1 ಗಂಟೆ ಅಲ್ಲಾಡದೆ ಕಣ್ಣು ಮುಚ್ಚಿ ಕೂರ್ತಾ ಇತ್ತಲ್ಲಿ. ಆಮೇಲೆ ಆರತಿ ಆದ ಮೇಲೆ ಕುಂಕುಮ, ಅದಕ್ಕೆ ಕುಂಕುಮ ಹಚ್ಚಬೇಕು. ಕುಂಕುಮ ಹಚ್ಚಿದ ಮೇಲೆಯೇ ಅದಲ್ಲಿಂದ ಹೋಗ್ತಾ ಇದ್ದಿತ್ತು. ಯಾವುದೋ ಒಂದು ಪುಣ್ಯ ಮಾಡಿದಂತಹ ಒಂದು ಆತ್ಮ ಈ ಬೆಕ್ಕಾಗಿ ಬಂದಿದೆ ಅಂತ ಈಗ ಅರಿತುಕೊಳ್ತಾ ಇದ್ದೇನೆ. ಇದು ಪ್ರತಿನಿತ್ಯ ನಡೀತಾ ಇದ್ದ ಕಾರ್ಯಕ್ರಮ. ಆ ಬೆಕ್ಕಿಗೆ ಹೇಗೆ ಗೊತ್ತು ಇಲ್ಲಿ ಭಜನೆ ನಡೆಯುತ್ತೆ, ಇಷ್ಟು ಹೊತ್ತಿಗೆ ಭಜನೆ ನಡೆಯುತ್ತೆ, ನನಗೆ ಅವರು ಕುಂಕುಮ ಹಾಕ್ತಾರೆ ಅಥವಾ ಹಾಕದೆ ಹೋಗ್ತಾ ಇರಲಿಲ್ಲ. ಅಲ್ಲಿಯೇ ಸುಳಿದಾಡೋದು ಮ್ಯಾವ್ ಮ್ಯಾವ್ ಅಂತೇಳಿ, ಹಾಕೋ ತನಕ ಬಿಡ್ತಿರ್ಲಿಲ್ಲ. ಯಾಕಂದರೆ ನಾವು ಕೂಡ ಯಾವ ಜನ್ಮ ಎತ್ತುತ್ತೇವೋ ಮುಂದಿನ ಜನ್ಮದಲ್ಲಿ ಯಾವ ಜನ್ಮ ನಮಗೆ ಸಿಗತ್ತೋ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಕರ್ಮದ ಪ್ರಕಾರ ಬರುವಂಥದ್ದು. ಹಾಗಿದ್ದಾಗ ಆ ಪರಮಶಿವನಲ್ಲಿ ಈ ಬೇಡಿಕೆಯನ್ನು ನಾವಿಡೋಣ. ಯಾವುದೇ ಜನ್ಮ ನನಗೆ ಕೊಡು, ಆದರೆ ನನ್ನ ಮನಸ್ಸು ನಿನ್ನ ಸ್ಮರಣೆಯನ್ನು ಮಾಡ್ತಾ ಇರುವ ಹಾಗಿರಲಿ. ಹಾಗೆಯೇ ಈ ಮನುಷ್ಯ ಜನ್ಮವನ್ನು, ದುರ್ಲಭವಾದ ಮನುಷ್ಯ ಜನ್ಮವನ್ನು ನಮಗೆ ಭಗವಂತ ಕರುಣಿಸಿದಾಗ ಬೇರೆ ಏನೋ ಕೋರಿಕೆಗಳನ್ನು ಅವನ ಮುಂದೆ ಇಟ್ಟು ವ್ಯರ್ಥ ಮಾಡೋದೇ ನಾವು. ಹಾಗೆ ಮಾಡಿದರೆ ನಮ್ಮಷ್ಟು ಮೂರ್ಖರು ಇನ್ಯಾರೂ ಇಲ್ಲ. ಏನೋ ತಿಳಿದೇ ಇದ್ದವರು ಕೇಳ್ಬೋದು, ಈಗ ನಮಗೆ ತಿಳುವಳಿಕೆ ಇದೆ. ಹಾಗಾದರೆ ಪ್ರತಿದಿನ ಇದು ಒಂದು ಪ್ರಾರ್ಥನೆಯನ್ನು ನಾವು ಇಟ್ಟುಕೊಳ್ಳೋಣ. ನಿನ್ನ ಪಾದ ಕಮಲಗಳಲ್ಲಿ ನನ್ನ ಮನಸ್ಸು ಯಾವತ್ತೂ ನೆಲೆಸಲಿ. ಇನ್ನು ಮುಂದಿನ ಶ್ಲೋಕಗಳಲ್ಲಿಯೂ ಕೂಡ ಇದೇ ಥರ ಶಂಕರಾಚಾರ್ಯರು ಮನಸ್ಸಿನಲ್ಲಿ ಮೂಡುವಂತಹ ಭಾವನೆಗಳಿಗೆ ಅಥವಾ ಭಕ್ತಿಗೆ, ಪ್ರೇಮಕ್ಕೆ ಅದ್ಭುತವಾಗಿ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ನೋಡೋಣ 11ನೇ ಶ್ಲೋಕ. ವಟುರ್ವಾಗೇಹೀವ ಯತಿರಪಿ ಜಟೀವಾ ತದಿತರಃ ನರೋ ವಾಯ ಕಶ್ಚಿತ್ ಭವತು ಭವ ಕಿಂ ತೇನ ಭವತಿ ಯದೀಯಂ ಹೃತ್ಪದ್ಮಂ ಯದಿ ಭವದಧೀನಂ ಪಶುಪತೆ ತದೀಯಸ್ತ್ವಂ ಶಂಭೋಃ ಭವಸಿ ಭವಭಾರಂ ಚ ವಹಸಿ. ವಟುರ್ವಾಗೇಹೀವ ಯತಿರಪಿ ಜಟೀವಾ ತದಿತರಃ ನರೋ ವಾಯಃ ಕಶ್ಚಿತ್ ಭವತು ಭವ ಕಿಂ ತೇನ ಭವತಿ ಯದೀಯಂ ಹೃತ್ಪದ್ಮಂ ಯದಿ ಭವದಧೀನಂ ಪಶುಪತೆ ತದೀಯಸ್ತ್ವಂ ಶಂಭೋರ್ಭವಸಿ ಭವಭಾರಂ ಚ ವಹಸಿ. ಈಗ ಬೇರೆ ಬೇರೆ ಆಶ್ರಮ ಧರ್ಮಗಳ ಬಗ್ಗೆ ಹೇಳ್ತಿದ್ದಾರೆ. ನಮಗೆ ಗೊತ್ತಿದೆ ವರ್ಣಾಶ್ರಮ ಧರ್ಮ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ನಾನೇ ಸೃಷ್ಟಿ ಮಾಡಿರುವಂಥದ್ದು ವರ್ಣ ಧರ್ಮ ಅಂತ ಹೇಳಿದರೆ ಜಾತಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳುವ 4 ಜಾತಿಗಳ ಬಗ್ಗೆ. ಯಾತಕ್ಕಾಗಿ ಮಾಡಿದ್ದೇನೆ ಅಂತ ಹೇಳಿದ್ರೆ ಗುಣ ಮತ್ತು ಕರ್ಮಗಳಿಂದಾಗಿ ವಿಭಾಗ ಮಾಡಿರುವಂಥದ್ದು. ಹುಟ್ಟಿನಿಂದ ಬ್ರಾಹ್ಮಣ, ಹುಟ್ಟಿನಿಂದ ಕ್ಷತ್ರಿಯ ಅಂತಲ್ಲ, ಗುಣದ ಪ್ರಕಾರ, ಕರ್ಮದ ಪ್ರಕಾರ. ಹಾಗೆಯೇ ಆಶ್ರಮ ಧರ್ಮ 4 ಥರದ ಆಶ್ರಮಗಳಿವೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಬ್ರಹ್ಮಚರ್ಯ ನಮ್ಮ ಸನಾತನ ಧರ್ಮದಲ್ಲಿ ಇರುವಂಥದ್ದಿದು.
ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಬ್ರಹ್ಮನ ಬಗ್ಗೆ ತಿಳುವಳಿಕೆ ಅಥವಾ ಜ್ಞಾನವನ್ನು ಪಡೆದುಕೊಳ್ಳುವಂತಹ ಸ್ಥಿತಿ ಬ್ರಹ್ಮಚರ್ಯ. ಆಮೇಲೆ ಬರುವಂಥದ್ದು ಎರಡನೆಯದು ಗೃಹಸ್ಥಾಶ್ರಮ. ಬ್ರಹ್ಮಚರ್ಯ ಆಶ್ರಮದಲ್ಲಿ ಯಾವ ತಲೆಬಿಸಿ ಇರೋದಿಲ್ಲ, ಕಲ್ತುಕೊಂಡ್ರೆ ಆಯಿತು. ಗುರು ಏನು ಹೇಳುತ್ತಾರೋ ಅದನ್ನ ಕಲ್ತುಕೊಂಡ್ರೆ ಆಯಿತು. ಅದೇ ಗೃಹಸ್ಥಾಶ್ರಮದಲ್ಲಿ ಕಾಲಿಟ್ಟಾಗ ಹೆಂಡತಿ, ಗಂಡ, ಮಕ್ಕಳು, ಕುಟುಂಬ, ಸಂಸಾರ ಎಲ್ಲ ಶುರುವಾಯಿತು. ಹಲವಾರು ಕಷ್ಟ ಕಾರ್ಪಣ್ಯಗಳು, ದುಃಖ, ಸುಖ, ದುಃಖ ಎಲ್ಲವೂ ಇದೆ. ಕರ್ತವ್ಯಗಳೂ ಇವೆ. ಸಂಪಾದನೆ ಮಾಡಬೇಕು, ಎಲ್ಲರನ್ನ ನೋಡಿಕೊಳ್ಳುವಂತಹ ಕರ್ತವ್ಯ ಇದೆ, ಹಿರಿಯರನ್ನು ಕಿರಿಯರನ್ನು. ಹಾಗೆಯೇ ಸಮಾಜಕ್ಕೆ ಬೇಕಾದದ್ದನ್ನು ಮಾಡಿಕೊಳ್ಬೇಕು, ಹಲವಾರು ಕರ್ತವ್ಯಗಳು. ಆಮೇಲೆ ವಾನಪ್ರಸ್ಥಾಶ್ರಮ. ಮಕ್ಕಳೆಲ್ಲ ಬೆಳೆದು ದೊಡ್ಡವರಾದಾಗ ಅವರ ಗೃಹಸ್ಥಾಶ್ರಮದಲ್ಲಿ ಅವರು ಸೇರಿಕೊಂಡಾಗ, ಓಹೋ ನನಗೆ ಸ್ವಲ್ಪ ವಯಸ್ಸಾಗಿದೆ, ಈಗ ಇನ್ನು ಈ ಭಾರವನ್ನು ಎಲ್ಲ ಮಕ್ಕಳಿಗೆ ಒಪ್ಪಿಸಿ ನಾನು ಸ್ವಲ್ಪ ಅಧ್ಯಾತ್ಮದಲ್ಲಿ ಆಸಕ್ತಿಯನ್ನು ಪಡಿಬೇಕು, ಭಗವಂತನ ಬಗ್ಗೆ ತಿಳಿದುಕೊಳ್ಬೇಕು, ಸಮಯವನ್ನು ಸದುಪಯೋಗ ಈಗಾದರೂ ಮಾಡಿಕೊಳ್ಬೇಕು ಅಂತ ಹೇಳುವ ಭಾವನೆ ಇರುವಂಥದ್ದು. ಇದು ನಾವು ಪ್ರಪಂಚದಿಂದ ಸ್ವಲ್ಪ ಸ್ವಲ್ಪ ನಮ್ಮನ್ನು ಒಳಕ್ಕೆ ಎಳೆದುಕೊಂಡು ಅಧ್ಯಾತ್ಮದಲ್ಲಿ ನಮ್ಮನ್ನು ಸೇರಿಸಿಕೊಳ್ಳುವಂತಹ ಒಂದು ಪೂರ್ವ ಸಿದ್ಧತೆ ಮಾಡುವಂತಹ ಆಶ್ರಮ ವಾನಪ್ರಸ್ಥಾಶ್ರಮ. ಕೊನೆಯದಾಗಿ ಸನ್ಯಾಸಾಶ್ರಮ. ಎಲ್ಲವನ್ನ ಬಿಟ್ಟು ಬಿಡೋದು. ಕಿವಿಯೂ ಕೇಳೋದಿಲ್ಲ, ಕಣ್ಣು ಸರಿ ಕಾಣೋದಿಲ್ಲ, ಅಷ್ಟು ವಯಸ್ಸಾಗಿದೆ. ಹಾಗಿದ್ದಾಗ ಅಯ್ಯೋ ನನ್ನ ಹತ್ರ ಯಾರು ಏನು ಸುದ್ದಿಯೇ ಹೇಳೋದಿಲ್ಲ. ಯಾಕೆ? ಹೇಳಿದ್ರೆ ನಮಗೆ ಕೇಳತ್ತಾ 10 ಸಲ ಆ ಅಂತ ಹೇಳಬೇಕಾಗತ್ತೆ. ಅಷ್ಟೊತ್ತಿಗೆ ಅವರಿಗೆ ಸಿಟ್ಟು ಬರುತ್ತೆ. ಅಷ್ಟೆಲ್ಲ ಪೇಷನ್ಸ್ ಯಾರಿಗೂ ಇಲ್ಲ. ನಾವು ಒಂದು ಮೂಲೆ ಪಾಲಾಗಿ ಬಿಡ್ತೇವೆ, ನನ್ನನ್ನು ಕೇಳೋರಿಲ್ಲ ಅಂಥೇಳಿ ದುಃಖದಲ್ಲಿ ಇರ್ತೇವೆ ನಾವು. ಹೀಗಾಗದೆ ಕೇಳದೇ ಇದ್ರೆ ಒಳ್ಳೇದಾಯಿತು. ಯಾರಿಗೆ ಬೇಕು ಇವ್ರ ಕಥೆ ಎಲ್ಲ, ಈ ಮಕ್ಕಳ ಕಥೆ ಎಲ್ಲ ನಮ್ಗೆ ಯಾಕೆ ಬೇಕು ಈ ವಯಸ್ಸಿನಲ್ಲಿ? ನಾನು ರಾಮನ ಬಗ್ಗೆಯೋ ಕೃಷ್ಣನ ಬಗ್ಗೆಯೋ ಸ್ಮರಣೆ ಮಾಡ್ತೇನೆ, ಇಲ್ಲ ಭಾಗವತವೋ ಯಾವುದೋ ಒಂದನ್ನು ಓದ್ತೇನೆ. ಓದಲಿಕ್ಕೆ ಆಗದೇ ಇದ್ರೆ ನಾಮಸ್ಮರಣೆಯನ್ನು ಮಾಡ್ತೇನೆ. ಸಮಯದ ಸದುಪಯೋಗ ಆ ಸಮಯದಲ್ಲಾದರೂ ಮಾಡಬೇಕಲ್ವಾ? ಹಾಗೆ ಎಲ್ಲರಲ್ಲಿಯೂ ಪ್ರಪಂಚದಲ್ಲಿ ವಿರಕ್ತನಾಗುವಂಥದ್ದು ಸನ್ಯಾಸಾಶ್ರಮ. ಎಲ್ಲ ಬಿಟ್ಟು ಹಿಮಾಲಯಕ್ಕೆ ಹೋಗಬೇಕಾಗಿಲ್ಲ, ಮನೆಯಲ್ಲೇ ಇದ್ದುಕೊಂಡು ಸಮಯವನ್ನು ಭಗವಂತನ ಸ್ಮರಣೆಯಲ್ಲಿ ಕಳೆಯುವಂಥದ್ದು ಇದು ಸನ್ಯಾಸಾಶ್ರಮ. ಇಲ್ಲಿ ಆದಿಶಂಕರಾಚಾರ್ಯರು ಏನು ಹೇಳ್ತಿದ್ದಾರೆ ಅಂದರೆ, ಯಾವುದೇ ಆಶ್ರಮದಲ್ಲಿದ್ದರೂ ಪರವಾಗಿಲ್ಲ, ಯಾವುದೇ ಆಶ್ರಮದಲ್ಲಿದ್ದರೂ ಮನಸ್ಸು ಮಾತ್ರ ಆ ಪರಮಶಿವನ ಪಾದ ಕಮಲದಲ್ಲಿ ನಿಲ್ಲಿಸಬೇಕಲ್ವೇ, ಅದನ್ನು ಹೇಳ್ತಿದ್ದಾರೆ. ವಟುರ್ವ, ವಟು ಅಂತ ಹೇಳಿದ್ರೆ ಬ್ರಹ್ಮಚಾರಿ. ಗೇಹಿವ, ಗೇಹಿ ಅಂತ ಹೇಳಿದ್ರೆ ಗೃಹಸ್ಥ, ಬ್ರಹ್ಮಚಾರಿ ಆಗಿರ್ಬೋದು, ಗೃಹಸ್ಥನಾಗಿರ್ಬೋದು. ಯತಿ, ಇಲ್ಲಿ ಯತಿ ಅಂತ ಹೇಳಿದ್ರೆ ವಾನಪ್ರಸ್ಥಾಶ್ರಮ. ವಾನಪ್ರಸ್ಥಾಶ್ರಮಕ್ಕೆ ಸಿದ್ಧರಾಗಿರುವಂತಹ ಯತಿ ಇರ್ಬೋದು, ಅಥವಾ ಜಟಾಧಾರಿ ಆಗಿರುವಂತಹ ಸನ್ಯಾಸಿ. 4 ಆಶ್ರಮಗಳ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ಅಥವಾ ತದ್ ಇತರ ನರಹ, ಸರಿ ಇದು ಯಾವ ಆಶ್ರಮವೂ ಅಲ್ವಾ, ಸರಿ ಬೇರೆ ಮನುಷ್ಯರು ಯಾವುದೇ ಆಶ್ರಮದಲ್ಲಿರಲಿ, ಈ ಆಶ್ರಮದ ಯಾವುದಲ್ಲಿ ಇಲ್ವಾ ಹೋಗ್ಲಿ ಬಿಡಿ, ಯಾರೋ ಒಬ್ರು ಮನುಷ್ಯರು ಇದ್ರು, ಕಶ್ಚಿತ್ ಭವತು, ಯಾವುದರಲ್ಲೇ ಇರಲಿ, ಭವ ಕಿಂತೇನ ಭವತಿ, ಅದರಿಂದ ಏನಾಗತ್ತೆ? ಕೆಲವರು ಏನು ಹೇಳುತ್ತಾರೆ, ಸನ್ಯಾಸಿಗಳು ಕಾವಿ ಬಟ್ಟೆ ಧರಿಸಿರ್ತಾರೆ, ತಲೆಯೆಲ್ಲ ಬೋಳ್ ಮಾಡಿಕೊಂಡಿರ್ತಾರೆ, ಒಂದು ಆಶ್ರಮವೋ ಮಠವೋ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ? ಅಲ್ಲಿದ್ದು ಮತ್ತೆ ದುಡ್ಡು ಬೇಕು. ಆಶ್ರಮ ಮಠ ನಡಿಬೇಕು ಅಂತ ಹೇಳಿದ್ರೆ ಅಲ್ಲಿ ದುಡ್ಡು ಬೇಕೇ ಬೇಕು. ಮತ್ತೆ ಎಲ್ಲರ ಹತ್ರ ಕೇಳಿಕೊಳ್ತಾರೆ, ಇಷ್ಟು ನೀವು ನಮಗೆ ಡೊನೇಟ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಏನಾಗತ್ತೆ? ಯಾರು ಜಾಸ್ತಿ ದುಡ್ಡನ್ನು ಕೊಟ್ಟಿದ್ದಾರೋ ಅವರ ಮೇಲೆ ಜಾಸ್ತಿ ಪ್ರೀತಿ, ಯಾರು ಕಡಿಮೆ ದುಡ್ಡನ್ನು ಕೊಡ್ತಾರೋ ಅವರ ಮೇಲೆ ಸ್ವಲ್ಪ ಸಿಟ್ಟು ಅಥವಾ ಕಡಿಮೆ ಪ್ರೀತಿ. ಹೀಗಿದ್ದರೆ ಸಂಸಾರಿಯೇ ಅಲ್ವೇ ಅವನು, ಗೃಹಸ್ಥನೇ ಅವನು. ಏನೋ ಕಾಷಾಯ ವಸ್ತ್ರ ಧರಿಸಿದ್ದಾನೆ, ನೋಡ್ಲಿಕ್ಕೆ ಸನ್ಯಾಸಿ ಆಗಿದ್ದಾನೆ, ಮನಸ್ಸು ಸನ್ಯಾಸ ತೆಗೆದುಕೊಂಡಿದೆಯೇ? ಅದನ್ನೇ ಇಲ್ಲಿ ಹೇಳ್ತಿರೋದು. ಹಿಮಾಲಯಕ್ಕೆ ಹೋಗಬೇಕಾಗಿಲ್ಲ, ಗೃಹಸ್ಥನಾಗಿದ್ಯೋ ಅಲ್ಲಿಯೇ ಇರು, ಎಲ್ಲರ ಜೊತೆ ಸಂಸಾರದಲ್ಲಿ ಸಂತೋಷವಾಗಿರು,
ಯಾವ ಆಶ್ರಮ ಆದ್ರೇನು? ನಮಗೆ ಕೆಲವೊಂದು ಸಲ ಅನಿಸತ್ತೆ, ಅಯ್ಯೋ ಯಾರೋ ಹೇಳ್ತಿದ್ರು ಗೃಹಸ್ಥಾಶ್ರಮದಲ್ಲಿದ್ದವರಿಗೆ ಮೋಕ್ಷ ಇಲ್ಲ ಅಂತ. ಹೌದಾ? ಛೇ, ಹಾಗಾದರೆ ನಾನು ಸನ್ಯಾಸಿ ಆಗಲೇಬೇಕಾ? ಹೇಗೆ ಸನ್ಯಾಸ ತೆಗೆದುಕೊಳ್ಳೋದು ನಾನು? ಮನೆಯವರೆಲ್ಲ ಒಪ್ಪಬೇಕಲ್ವೇ ಅಲ್ವಾ? ಈ ಥರದ ಎಲ್ಲ ಸಂಶಯಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಅದಕ್ಕೆ ಉತ್ತರವನ್ನು ಇಲ್ಲಿ ಆದಿಶಂಕರಾಚಾರ್ಯರು ಕೊಡ್ತಿದ್ದಾರೆ. ಇದರ ಬಗ್ಗೆ ಆಲೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾವುದೇ ಆಶ್ರಮದಲ್ಲಿ ಇದ್ದರೂ ಕೂಡ ಇದರಿಂದ ಏನಾಗತ್ತೆ? ಯದೀಯಂ ಹೃತ್ ಪದ್ಮಂ ಯದಿ ಭವತ್ ಅಧೀನಂ ಪಶುಪತೆ. ಯಾರ ಹೃದಯ ನಿನ್ನ ಅಧೀನದಲ್ಲಿದೆಯೋ, ನಮ್ಮದೆಲ್ಲ ಏನಿದೆ ಈಗ, ನಮ್ಮ ಹೃದಯ ನಮ್ಮ ಅಧೀನದಲ್ಲೇ ಇರೋದು. ಎಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ನಾವು? ಏನೋ ಬಾಯಲ್ಲಿ ಹೇಳ್ತೇವೆ, ಸರ್ವ ಸಮರ್ಪಣ ಭಜನೆ ಎಲ್ಲ ಹಾಡ್ತೇವೆ, ಎಲ್ಲ ನಿನಗೇ ಸಮರ್ಪಣ ಮಾಡ್ತೇವೆ ಅಂತೇಳಿ. ಸಮರ್ಪಣ ಮಾಡಿದ್ರೆ, ನಿಜವಾಗಿಯೂ ಹೃದಯವನ್ನು ಸಮರ್ಪಣ ಮಾಡಿದ್ರೆ ಮತ್ತೆ ನಮಗೆ ದುಃಖ ಅಂತ ಹೇಳುವ ಪರಿಸ್ಥಿತಿ ಇಲ್ಲ, ಕಷ್ಟ ಇಲ್ಲವೇ ಇಲ್ಲ, ಮನಸ್ಸಿಗೆ ಸ್ವಲ್ಪವೂ ಖೇದ ಅಂತ ಹೇಳೋದು ಇಲ್ಲ. ಹಾಗಾದರೆ ನಾವು ಪ್ರಶ್ನೆ ಮಾಡಿಕೊಳ್ಬೇಕು ನಮ್ಮನ್ನು. ಯಾವತ್ತಾದರೂ ಮನಸ್ಸಿಗೆ ದುಃಖ ಆಗಿದೆ ಅಂತಾದರೆ ನಾನು ಏನನ್ನ ಸಮರ್ಪಣೆ ಮಾಡಿದ್ದೇನೆ ಭಗವಂತನಿಗೆ? ಸಮರ್ಪಣೆ ಮಾಡಿದ್ದೇನೆ ಅಂತ ಹೇಳಿದ್ರೆ ಶರಣಾಗತಿ. ಇದು ಒಂದು ಲಿಪ್ ಸರ್ವಿಸ್ ಅಂತ ಹೇಳೋದಿಲ್ವಾ? ಹಾಗೆ ನಾನು ಶರಣಾಗತಿಯನ್ನು ಹೊಂದಿ ನಿನ್ನ ಹತ್ರ ಬಂದಿದ್ದೇನೆ, ನನ್ನನ್ನು ನೀನು ಕಾಪಾಡು ಅಂತ ಹೇಳೋದು ಒಂದು ಲಿಪ್ ಸರ್ವಿಸ್. ಹಾಗಾಗದೆ ಯಾವುದೇ ಆಶ್ರಮದಲ್ಲಿದ್ದರೂ ಮನಸ್ಸನ್ನು ನಿನಗೆ ಕೊಟ್ಟಿದ್ದೇನೆ, ಅರ್ಪಣೆ ಮಾಡಿದ್ದೇನೆ ಅಂತಾದರೆ ಅದು ನಿನ್ನದಲ್ವೇ? ಈಗ ನಿನ್ನ ಅಧೀನದಲ್ಲಿಲ್ವೇ? ತದೀಯಸ್ತ್ವಂ ಶಂಭೋ ಭವಸಿ ಭವಭಾರಂಚ ವಹಸಿ. ಹೀಗೆ ಸಮರ್ಪಣೆ ಮಾಡಿದ್ರೆ ನನ್ನ ಸಂಸಾರದ ಎಲ್ಲ ಭಾರವನ್ನು ನೀನೇ ವಹಿಸಿಕೊಳ್ತೀಯ. ನಾನು ಯಾಕೆ ಕಷ್ಟ ಬರಬೇಕು? ಅಯ್ಯೋ ಹೀಗಾದರೆ ಏನಾಗತ್ತೋ, ಅಲ್ಲೋ ಅದಾಗದಿದ್ರೆ ಏನಾಗತ್ತೋ, ಯಾವ ತಲೆ ಬಿಸಿ ಇಲ್ಲ. ಯಾಕೆ? ಅವನಿಗೆ ಸಮರ್ಪಣೆ ಮಾಡಿ ಆದ ಮೇಲೆ ಅದು ಅವನದ್ದು ತಾನೇ. ಈಗ ನಮಗೆ ಯಾರಾದರೂ ಒಂದು ಗಿಫ್ಟನ್ನು ಕೊಟ್ಟರೆ ಅದು ನಮ್ಮದು ತಾನೇ ಮತ್ತೆ, ಅಲ್ವೇ? ಅದೇ ತತ್ವ ಇಲ್ಲಿ. ನಮ್ಮ ಮನಸ್ಸನ್ನು ಅವನಿಗೆ ಸಮರ್ಪಣೆ ಮಾಡಿದ್ದೇವೆ ಅಂತಾದರೆ ಅದು ಅವನ ಅಧೀನ ಆಯಿತು, ಅವನದ್ದೇ ಆಯಿತು. ಅವನಿಗೆ ಹೇಗೆ ಬೇಕೋ ಹಾಗೆ ಮಾಡ್ತಾನೆ. ಈಗ ನನ್ನ ಸಂಸಾರ, ಅವನಿಗೂ ಸಂಸಾರ. ಹಾಗಾಗಿ ಅಂತಹವರ ಮನಸ್ಸನ್ನು ಸಮರ್ಪಣೆಯನ್ನು ಮಾಡಿದಾಗ ಅವರ ಭಾರ, ಭವ ಅಂತೇಳಿದರೆ ಈ ಸಂಸಾರದ ಎಲ್ಲ ಭಾರವನ್ನು ನೀನೇ ವಹಿಸಿಕೊಳ್ಳೋದಿಲ್ವಾ? ಇಷ್ಟನ್ನು ನಾವು ತಿಳಿದುಕೊಳ್ಬೇಕು. ಮುಂದಿನ ಶ್ಲೋಕ 12ನೇದು. ಗುಹಾಯಾಂ ಗೇಹೇ ವಾ ಬಹಿರಪಿ ವನೇ ವಾ ದೃಶಿಖರೆ ಜಲೇ ವಾ ವಹ್ನೌ ವಾ ವಸತು ವಸತೆ ಕಿಂ ವದ ಫಲಂ ಸದಾ ಯಸ್ಯೈವಾಂತ ಕರಣಮಪಿ ಶಂಭೋ ತವ ಪದೇ ಸ್ಥಿತಂ ಚೇದ್ಯೋಗೋಸೌ ಸ ಚ ಪರಮಯೋಗಿ ಸ ಚ ಸುಖೀ. ಗುಹಾಯಾಂ ಗೇಹೇ ವಾ ಬಹಿರಪಿ ವನೇ ವಾ ದೃಶಿಖರೆ ಜಲೇ ವಾ ವಹ್ನೌ ವಾ ವಸತು ವಸತೆ ಕಿಂ ವದ ಫಲಂ ಸದಾ ಯಸ್ಯೈವಾನ್ ಅಂತಃಕರಣಮಪಿ ಶಂಭೋ ತವ ಪದೇ ಸ್ಥಿತಂ ಚೇದ್ಯೋಗೋಸೌ ಸ ಚ ಪರಮಯೋಗಿ ಸ ಚ ಸುಖೀ. ಈಗ ಎಲ್ಲಿ ಬೇಕಾದರೂ ಇರಲಿ, ಇಲ್ಲೇ ಇರಬೇಕು ಅಲ್ಲೇ ಇರಬೇಕು ಅಂತೇನಿಲ್ಲ. ಎಲ್ಲಿ ಬೇಕಾದರೂ ಇರಲಿ, ಮನಸ್ಸು ಮಾತ್ರ ನಿನ್ನಲ್ಲಿ ಇರಬೇಕು. ಮತ್ತೆ ಮತ್ತೆ ನೋಡಿ ಮನಸ್ಸಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಿದ್ದಾರೆ ಆದಿಶಂಕರಾಚಾರ್ಯರು. ಗುಹಾಯಾಮ್, ಗುಹೆಯಲ್ಲಿರೋನಾಗಿರ್ಬೋದು, ಗೇಹೇವ ಮನೆಯಲ್ಲಿ ಒಳಗೆ ಇರ್ಬೋನು, ಅಥವಾ ಬಹಿರಪಿ ಎಲ್ಲೋ ಹೊರಗಡೆ ಇರೋನು ಇರ್ಬೋದು. ಅದ್ರಿಶಿಖರೆ ಪರ್ವತದ ತುತ್ತ ತುದಿಯಲ್ಲಿ ಇರುವಂಥವನಿರ್ಬೋದು. ಜಲೇವ ನೀರಿನ ಒಳಗೆ ಇರ್ಬೋದು. ವಹ್ನವ್ವ ಬೆಂಕಿಯಲ್ಲಿರ್ಬೋದು. ವಸತು ವಸತೆ ಕಿಂ ವದ ಫಲಂ, ಇದರಿಂದ ಆಗುವಂಥ ಫಲ ಏನಿದೆ? ಕೆಲವರು ನೋಡಿ ಜಲಯೋಗ ಅಂತ ಮಾಡ್ತಾರೆ.
ಕೆಲವರಿಗೆ ಜಲಸಿದ್ಧಿ ಯೋಗ, ನೀರಿನ ಕೆಳಗಡೆ ಒಳಗಡೆ ಕೂತ್ಕೊಂಡು ಅವರು ಧ್ಯಾನ ಮಾಡ್ತಾರೆ, ಅಲ್ಲಿ ಸಮಾಧಿ ಹೊಂದುತ್ತಾರೆ. ಬೇರೆ ಬೇರೆ ಥರದ ಹಠಯೋಗ ಅಂತ ಹೇಳೋದಿಲ್ವ ನಾವು. ಬೆಂಕಿಯಲ್ಲಿ ಕೆಲವರು ಬೆಂಕಿಯ ಬಿಸಿಯಲ್ಲಿ ಕೂಡ ನನಗಾಗೋದಿಲ್ಲ ಅಂತ ಕೂತ್ಕೊಳ್ತಾರೆ. ಇಲ್ಲ ನಮ್ಮ ಹಾಗೆ ಮನೆಯಲ್ಲಿರೋರು, ಗುಹೆಯಲ್ಲಿ ಹೋಗಿ ಧ್ಯಾನ ಮಾಡೋರು, ಪರ್ವತ ಶಿಖರದಲ್ಲಿ ಹೋಗಿ ಧ್ಯಾನ ಮಾಡೋರು ಇರ್ಬೋದು, ಅಥವಾ ಯಾವುದೇ ಇರ್ಬೋದು. ಈ ಥರ ಎಲ್ಲೇ ಇದ್ರೂ ಕೂಡ ಸದಾ ಯಸ್ಯ ಅಂತಃಕರಣಮಪಿ ಶಂಭೋ ತವ ಪದೇ. ಎಲ್ಲಿದ್ರೂ ಪರವಾಗಿಲ್ಲ, ಮನೆಯಲ್ಲಿರ್ಬೋದು, ಮನೆಯಿಂದ ಹೊರಗಡೆ ಇರ್ಬೋದು, ಎಲ್ಲೇ ಇದ್ರೂ ಕೂಡ ಮನಸ್ಸು ಮಾತ್ರ ನಿನ್ನ ಪಾದ ಕಮಲದಲ್ಲಿ. ಅಂತಃಕರಣ ಏನು? ಅಂತಃಕರಣ ಅಂದರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಇದು ನಮಗೆ ಗೊತ್ತಿದೆ. ಈಗ ತತ್ವಬೋಧದಲ್ಲಿ ಆದಿಶಂಕರಾಚಾರ್ಯರು ಹೇಳಿದ್ದಾರೆ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇದು ಅಂತಃಕರಣ. ಇದು ಎಲ್ಲದರಲ್ಲಿಯೂ ಕೂಡ ಅವನ ಸ್ಮರಣೆಯೇ ಇದ್ರೆ ಸ್ಥಿತಂ ಚೇದ್ಯೋಗೋಸೌ ಸಚ ಪರಮಯೋಗಿ ಸಚ ಸುಖಿ. ಯಾರು ಈ ಥರದಲ್ಲಿ, ಯಾರಿಗೆ ಮನಸ್ಸು ಈ ಪರಮಶಿವನ ಪಾದ ತಲದಲ್ಲಿ ನೆಲೆಸಿರತ್ತೋ ಅಂಥವನಿಗೆ ಹೆಸರು ಯೋಗಿ. ಇವನಿಗೆ ಪರಮ ಸೌಖ್ಯ. ಪರಮಯೋಗಿ ಸಚ ಸುಖಿ. ಯಾವತ್ತೂ ಸುಖವಾಗಿರ್ತಾನೆ ಅವನು, ಇವನಿಗೆ ಹೆಸರು ಪರಮ ಯೋಗಿ. ನಮಗೇನು ಗೊತ್ತು ಯೋಗ ಅಂತ ಹೇಳಿದರೆ? ಏನೋ ಯೋಗಾಸನ ಮಾಡೋರಿರ್ಬೋದು, ಅಥವಾ ಮೂಗು ಮುಚ್ಚಿಕೊಂಡು ಮರದ ಕೆಳಗಡೆ ಪರ್ವತದಲ್ಲಿ ಗುಹೆಯಲ್ಲಿ ಕುಳಿತುಕೊಂಡು ಧ್ಯಾನ ಮಾಡೋರಿರ್ಬೋದು, ಜಟವನ್ನು ಧಾರಣೆ ಮಾಡಿರೋನಿರ್ಬೋದು, ಅಂಥವನು ಯೋಗಿ. ಇಲ್ಲಿ ಆದಿಶಂಕರಾಚಾರ್ಯರು ಒಂದು ಹೊಸ ಡೆಫಿನೇಷನನ್ನು ಕೊಡ್ತಿದ್ದಾರೆ. ಎಲ್ಲಿದ್ರೂ ಪರವಾಗಿಲ್ಲ, ಹಠಯೋಗವನ್ನು ಮಾಡಬೇಕು ಅಂತ ಏನೂ ಇಲ್ಲ. ಸನ್ಯಾಸಿ ಆದರೂ ಪರವಾಗಿಲ್ಲ, ಗೃಹಸ್ಥನಾದರೂ ಪರವಾಗಿಲ್ಲ, ಆಶ್ರಮ ಯಾವುದೇ ಇರಲಿ, ಎಲ್ಲಿಯೇ ಇದ್ರೂ ಕೂಡ, ಮನೆಯ ಒಳಗಡೆ ಇರೂ ಮನೆಯ ಹೊರಗಡೆ ಇದ್ರೂ ತೊಂದರೆ ಇಲ್ಲ. ಮನಸ್ಸು ಮಾತ್ರ ಆ ಶಿವನ ಪಾದ ಕಮಲಗಳಲ್ಲಿ ನೆಲೆಸಬೇಕಾಗಿದೆ. ಯಾರು ಮಾಡುವಂಥದ್ದಿದು? ನಾವೇ ಮಾಡಬೇಕು. ಇನ್ಯಾರು ಮಾಡ್ತಾರೆ ನಮಗೆ? ನಮ್ಮ ಕೆಲಸ ನಾವೇ ಮಾಡಬೇಕು. ಅದರಲ್ಲಿಯೂ ಮನಸ್ಸನ್ನು ಇಡಬೇಕು ಅಂತಾದರೆ ಇನ್ನು ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಬೇರೆ ಯಾವುದೋ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಬೇರೆಯವ್ರ ಹತ್ರ ಇದು ಮಾಡು ಅದು ಮಾಡು ಅಂತ ಹೇಳ್ಬೋದು, ಮಾಡಿಸಿಕೊಳ್ಬೋದು. ಪೂಜೆ ಮಾಡ್ತೇವೆ, ಕೈಗಳಿಂದ ಅಭಿಷೇಕ ಅರ್ಚನೆ ಎಲ್ಲ ಮಾಡ್ತೇವೆ. ಹಲವಾರು ಕಿವಿಗಳಿಂದ ಸ್ತೋತ್ರವನ್ನು ಕೇಳ್ತೇವೆ, ಭಜನೆಯನ್ನು ಕೇಳ್ತೇವೆ, ನಾಲಿಗೆಯಿಂದ ಸ್ತುತಿ ಮಾಡ್ತೇವೆ, ಭಜನೆ ಹಾಡ್ತೇವೆ, ಕಣ್ಣುಗಳಿಂದ ವೀಕ್ಷಿಸ್ತೇವೆ, ಅದ್ಭುತವಾದ ಕೃಷ್ಣನ ಮೂರ್ತಿಯನ್ನು ವೀಕ್ಷಿಸ್ತೇವೆ. ಈ ಎಲ್ಲ ಅಂಗಗಳು ಕೂಡ ಈ ಥರದಲ್ಲಿ ಮುಳುಗಿದ್ರೂ ಕೂಡ ಮನಸ್ಸು ಅಂದರೆ ಯಾಂತ್ರಿಕವಾಗಿ ಮಾಡಬೇಡಿ, ಮುಂದಕ್ಕೆ ಸಾಗಿ ಅಂತ ಹೇಳ್ತಿದ್ದಾರೆ. ಶುರುವಿನಲ್ಲಿ ಯಾಂತ್ರಿಕವಾಗಿ ಆದರೂ ಮಾಡಲೇಬೇಕು. ಆಮೇಲೆ ಮುಂದಕ್ಕೆ ಸಾಗ್ತಾ ಸಾಗ್ತಾ ಅದು ಯಾಂತ್ರಿಕವಾಗಿ ಆಗಬಾರ್ದು. ಮನಸ್ಸು ಅಭಿಷೇಕ ಮಾಡದೇ ಇದ್ರೂ ತೊಂದರೆ ಇಲ್ಲ, ಅರ್ಚನೆ ಮಾಡದೇ ಇದ್ರೂ ತೊಂದರೆ ಇಲ್ಲ, ಭಜನೆ ಹಾಡದೇ ಇದ್ರೂ ತೊಂದರೆ ಇಲ್ಲ. ಉತ್ತಮವಾದ ಮಾತುಗಳನ್ನು, ನಮ್ಮ ವಚನ ಹೇಗಿರಬೇಕು? ಉತ್ತಮವಾಗಿರಬೇಕು. ಅದರ ಹಿಂದಿನ ಮನಸ್ಸು ಹೇಗಿರಬೇಕು? ಏನೋ ಒಂದು ಸಲ ನಾವು ಭಾರಿ ಒಳ್ಳೆಯದಾಗಿ ಮಾತಾಡ್ತೇವೆ, ಮನಸ್ಸಿನಲ್ಲಿ ಮಾತ್ರ ಹೇಗಿರುತ್ತೆ? ಬೆಂಕಿ ಕಾರ್ತಾ ಇರ್ತೇವೆ. ಅದೆಲ್ಲ ಮಾಡಿ ಏನು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಆದಿಶಂಕರಾಚಾರ್ಯರು ನಮಗೆ ಎಷ್ಟು ಶ್ಲೋಕಗಳನ್ನು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಮನಸ್ಸನ್ನು ಎಲ್ಲಿಟ್ಟಿದ್ದೀಯಾ ನೀನು? ಮನಸ್ಸನ್ನು ಇಲ್ಲಿಡು. ಭಗವಂತನ ಪಾದ ಕಮಲಗಳಲ್ಲಿ ಮನಸ್ಸು ಇಟ್ಟಾಗ ಮಾತ್ರ. ಇದು ಒಂದೇ ಒಂದು ಕಂಡೀಷನ್ ಜೀವನದಲ್ಲಿ, ಇನ್ನು ಬೇರೆ ಯಾವ ಕಂಡೀಷನ್ ಹಾಕ್ತಾ ಇಲ್ಲ. ಕಂಡೀಷನ್ ಸ್ವಲ್ಪ ಕಷ್ಟವೂ ಇರ್ಬೋದು ಅಥವಾ ಸುಲಭ, ಅದರಲ್ಲಿ ಏನಿದೆ ಅನ್ನಿಸ್ಬೋದು. ಪ್ರಯತ್ನವನ್ನಂತೂ ಮಾಡಬೇಕಲ್ವೇ? ಹಲವಾರು ಗುರಿಗಳಿವೆ ನಮಗೆ. ಗೃಹಸ್ಥಾಶ್ರಮದಲ್ಲಿದ್ದಾಗ ಒಂದೇ ಗುರಿ ಅಲ್ಲ. ಅಡಿಗೆ ಮಾಡಬೇಕು, ಯಾರೋ ನೆಂಟರು ಬರ್ತಾರೆ, ತರಕಾರಿ ಇಲ್ಲ, ತರಕಾರಿ ತರಬೇಕು, ಹಲವಾರು ಕೆಲಸಗಳಿವೆ. ಇದ್ರೂ ಕೂಡ ಆ ಪ್ರತಿಯೊಂದು ಕೆಲಸದಲ್ಲಿಯೂ ಭಗವಂತನನ್ನು ಕಾಣುವ ಪ್ರಯತ್ನವನ್ನು ಮಾಡೋಣ.
ಏನು ಭಗವಂತನ ಪಾದ ಕಮಲಗಳಲ್ಲೇ ಮನಸ್ಸು ನೆಲೆಸಬೇಕು ಅಂತ ನನಗೇನು ಬೇರೆ ಕೆಲಸ ಇಲ್ವಾ ಇಲ್ಲಿ ಅಂತ ಪ್ರಶ್ನೆ ಬರ್ಬೋದು. ಇದೆ. ಎಲ್ಲ ಕೆಲಸಗಳನ್ನು ಮಾಡುವಾಗಲೂ ಕೂಡ ಭಗವಂತನ ಸ್ಮರಣೆಯನ್ನು ನಾವು ಮಾಡಿದೆವು ಅಂತಾದರೆ ನಾವೇ ಪರಮ ಯೋಗಿಗಳು, ನಾವೇ ಪರಮ ಸುಖಿಗಳು. ಎಲ್ಲವನ್ನೂ ಅವನಿಗೆ ಅರ್ಪಣೆ ಮಾಡಿದಾಗ ದುಃಖ ಎಲ್ಲಿಂದ ಬರುತ್ತೆ? ನಮ್ಮ ಸಂಸಾರದ ಭಾರವನ್ನು, ಭವಭಾರವನ್ನು ಅವನು ವಹಿಸಿಕೊಳ್ತಾನೆ ಅಂತ ಹೇಳುವ ವಿಶ್ವಾಸ, ಶ್ರದ್ಧೆ ನಮಗಿದ್ರೆ ದುಃಖ ಎಲ್ಲಿದೆ? ಯಾವುದು ಕಷ್ಟ ಅಲ್ಲ. ಕಷ್ಟ ಬಂದಾಗಲೂ ಕೂಡ ಓಹ್, ನನ್ನ ಜೊತೆ ಭಗವಂತ ಇದ್ದಾನೆ. ನಮಗೀಗ ಒಬ್ಬರೇ ಮನೇಲಿದ್ದಾಗ ಎಷ್ಟು ಭಯ ಆಗತ್ತೆ. ಏನೋ ಶಬ್ದ ಕೇಳಿದ್ರೆ ಅಬ್ಬೋ ಯಾರು ಬಂದರೂ ಏನೋ, ಅದು ಒಂದು ಸಣ್ಣ ಪಾಪು, ಪುಟ್ಟ ಪಾಪು ನಮ್ಮ ಜೊತೆ ಇದ್ರೂ ಸಾಕು, ಏನೋ ಒಂದು ಅಬ್ಬಾ ಯಾರೋ ಇದ್ದ ಒಂದು ಅನುಭವ ಅಲ್ವೇ? ಭಯ ಸ್ವಲ್ಪ ಕಡಿಮೆ ಆಗುತ್ತೆ. ಯಾರೋ ಒಬ್ರು ಇದ್ದರೆ, ಅವ್ರು ಎಷ್ಟೇ ಕ್ಷೀಣ ಮನುಷ್ಯ ಆಗಿರಲಿ, ಎಷ್ಟೇ ಪುಕ್ಕುಲು ಮನುಷ್ಯ ಆಗಿರಲಿ, ಯಾರೋ ಒಬ್ರು ಇದ್ದಾಗ ನಮಗೆ ಅಬ್ಬಾ ನಾನೊಬ್ಬಳೇ ಅಲ್ಲ, ಈ ಭಾವನೆ ಇಲ್ವೇ ನಮಗೆ? ಹಾಗಾದರೆ ಯಾವುದೇ ಆಗಿರಲಿ, ಸುಖವೇ ಆಗಿರಲಿ, ದುಃಖವೇ ಆಗಿರಲಿ, ಬಂದಾಗ ನನ್ನ ಜೊತೆ ಪರಮಾತ್ಮ ಇದ್ದಾನೆ ಅಂತ ಹೇಳುವ ವಿಶ್ವಾಸವನ್ನು ಬೆಳೆಸಿಕೊಳ್ಳೋಣ. ಗೊತ್ತಿದೆ, ನಮಗೆಲ್ರಿಗೂ ಗೊತ್ತಿದೆ, ಯಾವುದು ಹೊಸದಲ್ಲ. ಅದರ ಮೇಲೆ ಮತ್ತೆ ಮತ್ತೆ ನಾವು ಮನಸ್ಸನ್ನು ಹಾಕಿದಾಗ ಓಹೋ, ನಾನು ಯಾಕೆ ಭಯಪಡಬೇಕು? ಈ ಮನುಷ್ಯ ಈ ದಿನ ನನ್ನ ಜೊತೆ ಇದ್ದಾರೆ, ನಾಳೆ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ನಾನು ಇವರ ಜೊತೆ, ಮಕ್ಕಳ ಜೊತೆ, ಅಯ್ಯೋ ನಾನು ಇಲ್ದಿದ್ರೆ ಮಕ್ಕಳು ಹೇಗೆಪ್ಪ? ನಾವು ಬಿಟ್ಟು ಹೋದರೆ ಮಕ್ಕಳು ಬದುಕಲ್ವಾ? ಎಲ್ಲ ಸರಿಯಾಗಿ ನಡೀತಾ ಇರುತ್ತೆ, ನಾವು ಸುಮ್ಮನೆ ಅಂದುಕೊಳ್ಳೋದು ಮಾತ್ರ ಅಷ್ಟೇ. ಹಾಗಾಗಿ ಯಾವುದೇ ಪರಿಸ್ಥಿತಿಯನ್ನು ಸಂತೋಷದಿಂದ ಸ್ವೀಕಾರ ಮಾಡಬೇಕು ಅಂತಾದರೆ ಭಗವಂತನ ಮೇಲೆ ವಿಶ್ವಾಸ ಇರಬೇಕಾಗಿರುತ್ತೆ. ಆ ವಿಶ್ವಾಸ ಖಂಡಿತವಾಗಿಯೂ ನಮಗೆಲ್ಲರಿಗೂ ಇರಲಿ ಅಂತ ಹೇಳುವ ಪ್ರಾರ್ಥನೆಯನ್ನು ಮಾಡೋಣ. ಮುಂದಿನ ಶ್ಲೋಕ 13ನೇ ಶ್ಲೋಕ. ಅಸಾರೇ ಸಂಸಾರೇ ನಿಜ ಭಜನ ದೂರೇ ಜಡಧಿಯ ಭ್ರಮಂತಂ ಮಾಮಂಧಂ ಪರಮ ಕೃಪಯಾ ಪಾತು ಮುಚಿತಂ ಮದನ್ಯಃ ಕೋ ದೀನಃ ತವ ಕೃಪಣ ರಕ್ಷಾತಿ ನಿಪುಣಃ ತ್ವದನ್ಯಃ ಕೋ ವಾ ಮೇ ತ್ರಿಜಗತಿ ಶರಣ್ಯ ಪಶುಪತೆ. ಅಸಾರೇ ಸಂಸಾರೇ ನಿಜ ಭಜನ ದೂರೇ ಜಡಧಿಯ ಭ್ರಮಂತಂ ಮಾಮಂಧಂ ಪರಮ ಕೃಪಯ ಪಾತು ಮುಚಿತಂ ಮದನ್ಯ ಕೋ ದೀನಃ ತವ ಕೃಪಣ ರಕ್ಷಾತಿ ನಿಪುಣಃ ತ್ವದನ್ಯ ಕೋ ವಾ ಮೇ ತ್ರಿಜಗತಿ ಶರಣ್ಯ ಪಶುಪತೆ. ಅಸಾರೇ ಸಂಸಾರೇ, ಅಸಾರ, ಸಾರವೇ ಇಲ್ಲದಿರುವಂತಹ ಈ ಸಂಸಾರ, ಏನು ಸಾರ ಇಲ್ಲ ಇದರಲ್ಲಿ. ಹಾಗಿರುವ ಸಂಸಾರದಲ್ಲಿ ನಿಜ ಭಜನ ದೂರೆ, ನಿಜವಾದ ಭಜನ ಅಂತೇಳಿದ್ರೆ ನಾವು ಹಾಡುವಂತಹ ಭಜನೆ ಅಂತಲ್ಲ, ನಿಜವಾದ ತತ್ವದಿಂದ ದೂರವಾಗಿದ್ದೇನೆ ನಾನು. ನಿಜ ತತ್ವ ಅಂತ ಹೇಳಿದರೆ ಪರಮಾತ್ಮನೇ ಇರುವಂಥದ್ದು, ಎಲ್ಲ ಕಡೆಯೂ ಪರಮಾತ್ಮನೇ ಇರುವಂಥದ್ದು ಅಂತ ಹೇಳುವ ಈ ತತ್ವ, ಅಥವಾ ನಾನು ಅಂದರೆ ಯಾರು, ಈ ತತ್ವ. ಇದರಿಂದ ದೂರವಾಗಿರುವಂತಹ ಜಡಧಿಯ ನಾನು, ಬರೇ ಮೂರ್ಖ ನಾನು, ನನ್ನ ಬುದ್ಧಿ ಜಡ ಕಟ್ಟಿ ಹೋಗಿದೆ. ಭ್ರಮಂತಂ ಮಾಂ ಅಂಧಂ, ಅಂಧನಾಗಿ ನಾನು ಎಲ್ಲ ಅಲೆದಾಡ್ತಾ ಇದ್ದೇನೆ. ಈ ಸಂಸಾರದ ಸುಳಿಯಲ್ಲಿ ಮುಳುಗಿ ಇಲ್ಲಿಯೇ ಸುತ್ತಮುತ್ತ ಇಲ್ಲಿಯೇ ಅಲೆದಾಡ್ತಾ ಇದ್ದೇನೆ. ಪರಮ ಕೃಪಯ ಪಾತುಂ ಉಚಿತಂ, ನನ್ನಂಥವನ, ಆಮೇಲೆ ಬರುತ್ತೆ ದೀನ ಅಂಥೇಳಿ, ರಕ್ಷಿಸುವುದು ನಿನಗೆ ಉಚಿತ, ನೀನು ನನ್ನ ರಕ್ಷಣೆ ಮಾಡಬೇಕಲ್ವೇ. ಮದನ್ಯಃ ಕೋ ದೀನಃ ತವ ಕೃಪಣ ರಕ್ಷಾತಿ ನಿಪುಣಃ, ನನ್ನಂತಹ ದೀನರು ಇನ್ನು ನಿನಗೆ ಎಲ್ಲಿಯೂ ಸಿಗಲಿಕ್ಕಿಲ್ಲ. ದೀನರಲ್ಲಿ ರ್ಯಾಂಕನ್ನು ಹೇಳಿದರೆ ನನಗೆ ಫಸ್ಟ್ ರ್ಯಾಂಕ್. ಅತೀ ದೀನ ನಾನು, ಏನು ಗೊತ್ತಿಲ್ಲ ನನಗೆ, ಮೂರ್ಖ ನಾನು. ಯಾವುದರ ಬಗ್ಗೆ ಆದರೂ ನನಗೆ ನೈಪುಣ್ಯತೆ ಇದೆಯಾ? ಯಾವೊಂದು ವಿಷಯವೂ ಸರಿಯಾಗಿ ತಿಳಿದಿಲ್ಲ, ತಿಳಿಯುವಂಥ ಆಸಕ್ತಿಯೂ ನನಗಿಲ್ಲ, ಅಂತಹ ಬುದ್ಧಿಯೂ ನನಗಿಲ್ಲ, ಸಾಮರ್ಥ್ಯವೂ ನನಗಿಲ್ಲ. ಹಾಗಾದರೆ
ನನ್ನಂತಹ ದೀನರು ನಿಂಗಿನ್ಯಾರು ಸಿಗ್ತಾರೆ ಹೇಳು. ಈಗ ನಮಗೆ ಹೇಗೆ ಅಂತ ಹೇಳಿದರೆ, ಒಂದು ಟೀಚರ್ ಇದ್ದರೆ ಎಲ್ಲ ಒಳ್ಳೆಯ ಸ್ಟೂಡೆಂಟ್ಸಿಗೆ ಒಂದು ಒಳ್ಳೆಯ ರ್ಯಾಂಕ್ ಬಂತು ಅಂತೇಳಿ ಅದರಲ್ಲಿ ಏನು ವಿಶೇಷ ಇಲ್ಲ. ಅವ್ರು ಹೇಗಿದ್ರು ಒಳ್ಳೆಯವ್ರೆ, ಏನೋ ನೀವು ಸ್ವಲ್ಪ ಹೇಳಿಕೊಟ್ಟು ಅವರಷ್ಟಕ್ಕೆ ಓದುವಂಥವ್ರು. ಹಾಗಲ್ಲದೆ ಅತೀ ಮೂರ್ಖನಂತವನಿದ್ರೆ, ಆ ಥರದ ವಿದ್ಯಾರ್ಥಿ ಇದ್ದವನನ್ನು ಈ ಟೀಚರ್ ಹೇಗೆ ಓದಿಸಿ 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 ಒಂದು ಒಳ್ಳೆಯ ರ್ಯಾಂಕನ್ನು ಪಡೆದಿದ್ದಾನೆ ಆ ಹುಡುಗ ಅಂತೇಳಿದ್ರೆ ಅದು ಗ್ರೇಟ್ ಅಲ್ವಾ? ಅದನ್ನೇ ಇಲ್ಲಿ ಹೇಳ್ತಿರೋದು. ಯಾರೋ ಎಲ್ಲ ಗೊತ್ತಿರೋರಿಗೆ ನೀನು ದೊಡ್ಡ ರಕ್ಷಣೆ ಮಾಡೋದು ಏನಿದೆ? ನನ್ನಂತಹ ದೀನ ಇನ್ಯಾರು ಅನ್ಯಃ ಕೋ ದೀನಃ, ಇನ್ಯಾರು ದೀನರಿದ್ದಾರೆ ನನ್ನನ್ನು ಬಿಟ್ಟು? ನಾನೇ ಇದ್ದದರಲ್ಲಿ ಮೋಸ್ಟ್ ದೀನ ಅಂತ ಹೇಳಿದರೆ ನಾನೇ. ನೀನು ರಕ್ಷಾ ಅತಿ ನಿಪುಣಃ, ನಾನು ದೀನರಲ್ಲಿ ದೀನ, ನೀನು ರಕ್ಷಣೆ ಮಾಡುವವರಲ್ಲಿ ನೀನು ಶ್ರೇಷ್ಠ, ನಿಪುಣ ನೀನು. ಬೇರೆಯವರು ಸಣ್ಣ ದೇವತೆಗಳೆಲ್ಲ ಇದ್ದಾರೆ, ರಕ್ಷಣೆ ಮಾಡ್ತಾರೆ, ಆದರೆ ನಿನ್ನಷ್ಟು ನಿಪುಣರು ಇನ್ಯಾರೂ ಇಲ್ಲ, ನೀನೇ ಬೆಸ್ಟ್ ಅದರಲ್ಲಿ. ನಾನು ಅತಿ ದೀನ, ನೀನು ರಕ್ಷಣೆ ಮಾಡುವವರಲ್ಲಿ ಅತಿ ಶ್ರೇಷ್ಠನಾದಂಥವನು ನೀನು. ತ್ವತನ್ಯಃ ಕೋವಾಮೆ ತ್ರಿಜಗತಿ ಶರಣ್ಯಃ ಪಶುಪತೆ, ನಾನು ಇನ್ಯಾರಲ್ಲಿ ಶರಣು ಹೋಗಲಿ? ನೀನೇ ತಾನೇ ಶ್ರೇಷ್ಠ. ಹಾಗಿದ್ರೆ ನಾನು ನಿನ್ನ ಹತ್ರ ಮಾತ್ರ ಬರ್ತೇನೆ, ನನಗೆ ಇನ್ನು ಬೇರೆ ಯಾರೂ ಇಲ್ಲ. ಹಾಗೆಯೇ ನಿನಗೆ ಕೂಡ ನನ್ನಷ್ಟು ದೀನರು ಇನ್ಯಾರೂ ಸಿಗೋದಿಲ್ಲ. ನಿನಗೆ ಬೇರೆಯವರು ಯಾರೂ ಇಲ್ಲ, ನನಗೆ ಇನ್ನು ಬೇರೆ ಯಾರೂ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಆದಿಶಂಕರಾಚಾರ್ಯರು. ನನಗೆ ನೀನೇ, ನಿನಗೂ ನಾನೇ, ನಿನಗಿನ್ನೂ ಯಾರಿದ್ದಾರೆ ದೀನರು? ನಾನೇ. ಹಾಗಾಗಿ ನನ್ನ ರಕ್ಷಣೆ ಮಾಡೋದು ಉಚಿತ ಅಲ್ವೇ ನಿನಗೆ? ಈಗ ನೋಡಿ, ಕೆಲವೊಂದು PUC ಕಾಲೇಜುಗಳಿರುತ್ತೆ, ಎಲ್ಲ ತೆಗೆದುಕೊಳ್ಳೋದೇ ಅಬೌವ್ 90. ಆಮೇಲೆ ನಮಗಿಷ್ಟು ರ್ಯಾಂಕ್ ಬಂತು, CET ಇಷ್ಟು ರ್ಯಾಂಕು, IIT JEE ಇಷ್ಟು ರ್ಯಾಂಕ್ ಅಂತೆಲ್ಲ ಹೇಳೋದು. ಅದೇ ಮೂರ್ಖರನ್ನು ಅವ್ರು ಸಿದ್ಧ ಮಾಡಲಿ. ಅದನ್ನೇ ಇಲ್ಲಿ ಆದಿಶಂಕರಾಚಾರ್ಯ ಹೇಳುತ್ತೆ, ನನ್ನಂತಹ ಮೂರ್ಖ, ನನ್ನಂತಹ ಜಡ ಕಟ್ಟಿದಂತಹ ಇನ್ನು ಮೂರ್ಖರು ಯಾರೂ ಇಲ್ಲ. ಹಾಗೆಯೇ ನೀನು ರಕ್ಷಣೆ ಮಾಡೋದ್ರಲ್ಲಿ ಶ್ರೇಷ್ಠ. ಹಾಗಾದರೆ ನಾವಿಬ್ಬರು ಒಂದಾಗಬೇಕಲ್ವೇ? ನನ್ನನ್ನು ನೀನು ರಕ್ಷಿಸಬೇಡವೇ? ಯಾಕೆ? ಪ್ರಥಿತ ಕೃಪಯ, ನಿನ್ನ ಕರುಣೆ ಏನು ಪ್ರಸಿದ್ಧವಾಗಿರುವಂಥದ್ದು, ಇಲ್ಲದಿದ್ದರೆ ಸುಮ್ಮನೆ ಹೇಗೆ ಪ್ರಸಿದ್ಧಿ ಆಗುತ್ತೆ? ನನ್ನಂತಹ ದೀನರನ್ನು ರಕ್ಷಣೆ ಮಾಡಿದಾಗ ನಿನ್ನ ಕರುಣೆ ಪ್ರಸಿದ್ಧಿ ಆಗತ್ತೆ. ಮುಂದಿನ ಶ್ಲೋಕ 14ನೇ ಶ್ಲೋಕ. ಪ್ರಭುಸ್ತ್ವಂ ದೀನಾನಾಂ ಖಲು ಪರಮ ಬಂಧು ಪಶುಪತೆ ಪ್ರಮುಖ್ಯೋಹಂ ತೇಷಾಂ ಅಪಿ ಕಿಮುತ ಬಂಧುತ್ವಮನಯೋಃ ತ್ವಯೈವ ಕ್ಷಂತವ್ಯಾಃ ಶಿವಮದಪರಾಧಾಶ್ಚ ಸಕಲಾಃ ಪ್ರಯತ್ನಾತ್ ಕರ್ತವ್ಯಂ ಮದವನಮಿಯಂ ಬಂಧುಸರಣಿಃ. ಪ್ರಭುಸ್ತ್ವಂ ದೀನಾನಾಂ ಖಲು ಪರಮಬಂಧು ಪಶುಪತೆ ಪ್ರಮುಖ್ಯೋಹಂ ತೇಷಾಮಪಿ ಕಿಮುತ ಬಂಧುತ್ವಮನಯೋ ತ್ವಯೈವ ಕ್ಷಂತವ್ಯಾಃ ಶಿವಮದಪರಾಧಾಶ್ಚ ಸಕಲಾಃ ಪ್ರಯತ್ನಾತ್ ಕರ್ತವ್ಯಂ ಮದವನಮಿಯಂ ಬಂಧುಸರಣಿಃ. ಈಗ ಹೇಳಿದ ಹಾಗೆ ಒಂದು ಬಾಂಧವ್ಯವನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ ಆದಿಶಂಕರಾಚಾರ್ಯರು. ಪ್ರಭುಸ್ತ್ವಂ ದೀನಾನಾಂ ಖಲು ಪರಮ ಬಂಧು ಪಶುಪತೆ, ಎಲ್ಲ ದೀನರಿಗೂ ನೀನು ಪರಮ ಬಂಧು ಅಲ್ವೇ? ಅದಕ್ಕೆ ನಿನಗೆ ಪಶುಪತಿ ಅಂತ ಹೆಸರಿಟ್ಟಿರೋದು. ಎಲ್ಲರನ್ನು, ನಾನು ಪಶು, ಒಂದು ಪ್ರಾಣಿಗಿಂತ ಹೆಚ್ಚೇನು ವ್ಯತ್ಯಾಸ ಇಲ್ಲ. ಪ್ರಾಣಿಗಳಿಗೂ ನೀನು ಪತಿ ಅಂದರೆ ವಶದಲ್ಲಿ ಇಟ್ಟುಕೊಳ್ಳುವವನು. ಹಾಗಾದರೆ ಎಲ್ಲರನ್ನು, ಎಲ್ಲ ದೀನರನ್ನು ಸಲಹುವ ಪರಮ ಬಂಧು ನೀನಲ್ವೇ? ಪ್ರಮುಖ್ಯೋಹಂ ತೇಷಾಮಪಿ, ಅದರಲ್ಲಿ ಮುಖ್ಯವಾದವನು ನಾನು. ಕಿಮುತ ಬಂಧುತ್ವ ಮನೆಯೋಹು, ಹಾಗಾದರೆ ನಮ್ಮಿಬ್ಬರ ಮಧ್ಯದಲ್ಲಿ ಒಂದು ಬಾಂಧವ್ಯ ಬೇಕು ತಾನೇ? ನೀನು ಅದರಲ್ಲಿ ಶ್ರೇಷ್ಠ, ನಾನು ಇದರಲ್ಲಿ ಶ್ರೇಷ್ಠ. ಶ್ರೇಷ್ಠ ಅಂತ ಹೇಳಿದರೆ ಅತಿ ದೀನ ಅಂತೇಳಿ, ಹಾಗಾದರೆ ನಮಗೊಂದು ಬಾಂಧವ್ಯ ಇಲ್ವೇ? ಅಲ್ಲಿ ಶ್ರೇಷ್ಠ, ಇಲ್ಲಿ ಶ್ರೇಷ್ಠ, ಒಂದು ಬಾಂಧವ್ಯ.
ತ್ವಯೈವ ಕ್ಷಂತವ್ಯಾಹ ಶಿವ ಮದಪರಾಧಾಶ್ಚ ಸಕಲಾಹ. ನೀನು ನಾನು ಮಾಡಿರುವಂತಹ ಎಲ್ಲ ಅಪರಾಧಗಳನ್ನು ಕ್ಷಮಿಸಬೇಕು. ಕರುಣಾಸಾಗರ ನೀನು, ಪ್ರಥಿತ ಕೃಪಾ, ನಿನ್ನ ಕೃಪಾ ಅಂತ ಹೇಳಿದ್ರು ಪ್ರಸಿದ್ಧಿಯನ್ನು ಪಡೆದಿದೆ. ವಿಹಿತಂ ಅವಿಹಿತಂ ವಾ ಸರ್ವಮೇತತ್ ಕ್ಷಮಸ್ವ, ಜಯ ಜಯ ಕರುಣಾಬ್ಧೆ ಶ್ರೀ ಮಹಾದೇವ ಶಂಭೋ ಅಂತೇಳಿ ಮಾನಸ ಪೂಜಾ ಸ್ತೋತ್ರದ ಕೊನೆಯ ಶ್ಲೋಕದಲ್ಲಿ ಬರುವಂಥದ್ದು. ವಿಹಿತಂ ಅವಿಹಿತಂ, ಕರ್ತವ್ಯಗಳು ಹಲವಾರಿವೆ. ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ಮಾಡಲಿಲ್ಲ ನಾನು. ಅವಿಹಿತಂ, ಮಾಡಬಾರದಾಗಿತ್ತು ಅದನ್ನು ಮಾಡಿದ್ದೇನೆ, ಅದು ತಿಳಿದೋ ತಿಳಿಯದೆಯೋ ಮಾಡಿದ್ದೇನೆ. ಕರ್ತವ್ಯ ಚ್ಯುತಿ ಆಗಿದೆ. ಇದನ್ನ ಎಲ್ಲವನ್ನು ನಾನು ಅಪರಾಧ ಅಂತ ಗೊತ್ತಾಗಿದೆ ನನಗೆ, ಇದನ್ನು ನೀನು ಕ್ಷಮಿಸು. ಅದಕ್ಕೆ ವಿಹಿತಂ ಅವಿಹಿತಂ ವಾ ಸರ್ವಮೇತತ್ ಕ್ಷಮಸ್ವ, ಯಾವ ಯಾವ ಅಪರಾಧವನ್ನು ನಾನೆಲ್ಲಿ ಮಾಡಿದ್ದೇನೋ ಅದೆಲ್ಲವನ್ನು ಕ್ಷಮಿಸು. ಜಯ ಜಯ ಕರುಣಾಬ್ಧೆ ಶ್ರೀ ಮಹಾದೇವ ಶಂಭೋ. ಕರುಣಾಬ್ಧೆ, ಕರುಣಾಸಾಗರ, ಅಬ್ಧಿ ಅಂತ ಹೇಳಿದರೆ ಸಾಗರ, ಕರುಣಾಸಾಗರ ನೀನು, ನನ್ನೆಲ್ಲ ಅಪರಾಧವನ್ನು ಕ್ಷಮಿಸು. ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ, ತ್ವಯೈವ ಕ್ಷಂತವ್ಯಾಹ ಶಿವ ಮತ್ ಅಪರಾಧಾಶ್ಚ ಸಕಲ. ನಾನು ಮಾಡಿರುವಂತಹ ಎಲ್ಲ ಅಪರಾಧಗಳನ್ನು ಇನ್ಯಾರು ಕ್ಷಮಿಸ್ತಾರೆ? ನೀನೇ ತಾನೇ ಇರುವಂಥವ್ರು, ಇನ್ಯಾರು ನನಗಿಲ್ಲ. ಪ್ರಯತ್ನಾತ್ ಕರ್ತವ್ಯ ಮದವನಮಿಯಂ ಬಂಧು ಸರಣಿ. ನನ್ನ ರಕ್ಷಣೆಯನ್ನ ನೀನು ಪ್ರಯತ್ನಪೂರ್ವಕವಾಗಿ ಮಾಡಬೇಕು. ಯಾಕೆ ಅಂತ ಹೇಳಿದರೆ ನಮಗೆ ಒಂದು ಬಾಂಧವ್ಯ ಇದೆ. ಈಗ ಈ ಬಂಧುತ್ವ ಇರುವಂಥವರು ರಕ್ಷಣೆ ಮಾಡಬೇಕು ತಾನೇ. ಯಾವಾಗ ನಮಗೆ ಒಂದು ಬಂಧುತ್ವ ಇದೆಯೋ ಆಗ ನಾವು ರಕ್ಷಣೆಯನ್ನು ಮಾಡ್ತೇವೆ. ನಮಗೆ ಈಗ ಸ್ನೇಹಿತರು ಅಥವಾ ಬಂಧು ಬಾಂಧವರು ಅಂತ ಯಾರು ನಾವು ಅಂದ್ಕೊಳ್ತೇವೋ ಅವರ ರಕ್ಷಣೆಗೋಸ್ಕರ ಏನು ಮಾಡ್ತೇವೆ, ನಾವು ಅಲ್ಲಿ ಇಲ್ಲಿ ಓಡ್ತೇವೆ. ಎಷ್ಟು ಕಷ್ಟ ಆದರೂ ಅಯ್ಯೋ ಅವರಿಗೆ ಸಹಾಯ ಮಾಡಬೇಕು ನಾವು ಅಂತ ಓಡಾಡ್ತೇವೆ. ಯಾರ್ಯಾರಿಗೋ ಮಾಡೋದಿಲ್ಲ, ಅವ್ರಿಗೆ ಯಾರೋ ನಾವು ಯಾರೋ ಅಂತ ಮಾಡೋದಿಲ್ಲ. ಎಲ್ಲಿ ನಮಗೆ ಒಂದು ಬಂಧುತ್ವ ಒಂದು ಬಾಂಧವ್ಯ ಇದೆಯೋ ಅವರ ರಕ್ಷಣೆ ನಾವು ಮಾಡಬೇಕು ಅಂತ ಒದ್ದಾಡ್ತೇವೆ. ಅದನ್ನೇ ಇಲ್ಲಿ ಶಂಕರಾಚಾರ್ಯ ಹೇಳ್ತಿರೋದು. ನಮಗೆ ಇವಾಗ ಒಂದು ಬಾಂಧವ್ಯ ಆಗಿಲ್ವೇ, ನಾವು ಬಂಧುಗಳು ತಾನೇ, ಹಾಗಾದರೆ ನಿನ್ನ ಕರ್ತವ್ಯ ಅದು. ಸುಮ್ಮನೆ ಬಂಧು ಆಗ್ತೇವಾ? ನಾನು ನಿನ್ನ ಬಂಧು ಸುಮ್ಮನೆ ಆಗಿದ್ದೇನಾ? ನನ್ನ ರಕ್ಷಣೆ ಮಾಡೀಗ. ನೋಡಿ ಯಾವ ಥರದಲ್ಲಿ ಬೇಡಿಕೊಳ್ಳುತ್ತಿದ್ದಾರೆ. ಇನ್ನೊಂದೇನು ವಿಚಾರ ಅಂತ ಹೇಳಿದರೆ, ನಾವೊಂದು ಬಾಂಧವ್ಯವನ್ನು ಭಗವಂತನ ಜೊತೆ ಬೆಳೆಸಿಕೊಳ್ಬೇಕು ಅಂತ ಹೇಳ್ದನ್ನು ನಮಗೆ ತೋರಿಸಿಕೊಡ್ತಿದ್ದಾರೆ. ಯಾವುದೇ ಥರದ ಬಾಂಧವ್ಯ ಇರ್ಬೋದು. ನೀನೇ ನನ್ನ ತಾಯಿ ಅಥವಾ ತಂದೆ ಅಂತ ಹೇಳ್ಬೋದು, ಇಲ್ಲ ನಿನ್ನನ್ನು ನಾನು ಮಗುವಾಗಿ ನೋಡಿಕೊಳ್ತೇನೆ ಅಂತ ಇರ್ಬೋದು, ಅಥವಾ ಒಂದು ನನಗೆ ಸ್ನೇಹಿತನಾಗಿ ಅಲ್ವೇ. ಯಾವುದೋ ಒಂದು ಬಾಂಧವ್ಯವನ್ನು ಬೆಳೆಸಿಕೊಂಡಾಗ ಅಲ್ಲಿ ನಮಗೆ ಒಂದು ಬಲ ಸಿಗತ್ತೆ. ಹಾಗೆಯೇ ಆ ಪ್ರೇಮ ಅಂತ ಹೇಳೋದು ವೃದ್ಧಿ ಆಗ್ತಾ ಹೋಗತ್ತೆ. ಈಗ ನಮಗೆ ಗಂಡ ಹೆಂಡತಿ ಮಕ್ಕಳು ತಾಯಿ ತಂದೆ ಅತ್ತೆ ಮಾವ ಈ ಥರದ ಒಂದು ಬಾಂಧವ್ಯ ಇದ್ದಾಗ ಅಲ್ಲಿ ನಮಗೆ ಕರ್ತವ್ಯವೂ ಇರುತ್ತೆ. ಪ್ರೀತಿಯಿಂದ ಮಾಡ್ತೇವೆ. ಆ ಕರ್ತವ್ಯ ನಿರ್ವಹಣೆಯನ್ನು ಹೇಗೆ ಮಾಡ್ತೇವೆ? ಅಯ್ಯೋ ಮಾಡಬೇಕಲ್ಲ ಅಂತ ಮಾಡೋದಿಲ್ಲ, ಪ್ರೀತಿಯಿಂದ ಮಾಡ್ತೇವೆ ನಾವು. ಅದನ್ನೇ ಇಲ್ಲಿ ಶಂಕರಾಚಾರ್ಯರು ಹೇಳ್ತಿದ್ದಾರೆ, ಒಂದು ಬಾಂಧವ್ಯವನ್ನು ಆ ಪರಮಶಿವನ ಜೊತೆ ಬೆಳೆಸಿಕೊಳ್ಳಿ. ಹಾಗಿದ್ದಾಗ ಅವನ ಜೊತೆ ಜಗಳ ಆಡೋಕ್ಕೂ ಒಂದು ನಮಗೆ ಹಕ್ಕು ಇದೆ. ಓಯ್ ನನ್ನ ಮಗು ತಾನೆ ಅಥವಾ ತಂದೆ ತಾನೆ, ತಂದೆ ರಕ್ಷಣೆ ಮಾಡಬೇಡ್ವಾ? ಮಕ್ಕಳಾದರೂ ರಕ್ಷಣೆ ಮಾಡಬೇಡ್ವಾ? ಆಗ ನಾನು ಹಕ್ಕಿನಲ್ಲಿ ನಾನು ಕೇಳ್ತಾ ಇರೋದು ರಕ್ಷಣೆ ಮಾಡು. ಹೀಗೆ ಆದಿಶಂಕರಾಚಾರ್ಯರು ನಾನಾ ರೀತಿಯಲ್ಲಿ ಪರಮಶಿವನನ್ನ ಬೇಡಿಕೊಳ್ತಾರೆ. ನನ್ನ ರಕ್ಷಣೆ ಮಾಡು, ನನ್ನ ಮನಸ್ಸು ನಿನ್ನಲ್ಲೇ ನೆಲೆಸುವಂತೆ ಮಾಡು. ಇದು ಭಕ್ತಿಯ ಪ್ರವಾಹವೇ ತಾನೆ, ಪ್ರೇಮದ ಪ್ರೀತಿಯ ಪ್ರವಾಹ. ಬೇರೆ ಬೇರೆ ವಿಧದಲ್ಲಿ ತೋರಿಸಿಕೊಳ್ತಿದ್ದಾರೆ. ಮುಂದಿನ ಶ್ಲೋಕ ನೋಡೋಣ, 15ನೇ ಶ್ಲೋಕ. ಉಪೇಕ್ಷಾ ನೋ ಚೇತ್ ಕಿಂ ನ ಹರಸಿ ಭವಧ್ಯಾನ ವಿಮುಖಾ ದುರಾಶಾ ಭೂಯಿಷ್ಠಾ ವಿಧಿಲಿಪಿಮಶಕ್ತೋ ಯದಿ ಭವಾನ್ ಶಿರಸ್ತದ್ವೈಧಾತ್ರಂ ನನ ಖಲು ಸುವೃತ್ತಂ ಪಶುಪತೆ ಕಥಂ ವಾ ನಿರ್ಯತ್ನಂ
करनखमुखेनैव लुलितम् उपेक्षा नो चेत् किं न हरसि भवध्यानविमुखा दुराशा भूयिष्ठां विधिलिपिमशक्तो यदि भवान् शिरस्तद्वैधात्रं न खलु सुवृत्तं पशुपते कथं वा निर्यत्नं करनखमुखेनैव लुलितम्. ಈ ಶ್ಲೋಕದ ಹಿಂದೆ ಒಂದು ಕಥೆ ಇದೆ. ಇದೇ ಕಥೆ ಮತ್ತೆ ಹಲವಾರು ಶ್ಲೋಕಗಳಲ್ಲಿ ಬರುತ್ತೆ ನಮಗೆ. ಒಂದು ಸಲ ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿಗೆ ಯಾರು ಶ್ರೇಷ್ಠರು ಅಂತ ತಿಳಿದುಕೊಳ್ಳುವ ಒಂದು ಆಸಕ್ತಿ ಹುಟ್ಟಿದಂತೆ. ಹಾಗೆ ಶಿವನ ಹತ್ರ ಬಂದು ಕೇಳಿದ್ರು. ಆಗ ಶಿವ ತೋರಿಸ್ತಾನೆ, ಒಂದು ಬೆಳಕಿನ ಸ್ತಂಭ, ಬರೇ ಬೆಳಕಿದೆ, ಒಂದು ಸ್ತಂಭ ಇದೆ. ಆ ಸ್ತಂಭದ ಕೊನೆ, ತುದಿ ಮತ್ತೆ ಕೊನೆ ಎಲ್ಲಿದೆ, ಇದನ್ನ ಕಂಡುಕೊಂಡು ಬನ್ನಿ ನೀವಿಬ್ರು ಅಂತ ಹೇಳಿದ್ರಂತೆ. ಹಾಗೆ ಬ್ರಹ್ಮ ಮೇಲಕ್ಕೆ ಹಾರಿ ಆಕಾಶಕ್ಕೆ ನೆಗೆದು ಅದರ ಕೊನೆ ಎಲ್ಲಿದೆ ಅಂತ ನೋಡಕ್ಕೆ ಹೊರಟೋದ. ವಿಷ್ಣು ಕೆಳಗಡೆ ಹೋದ, ಪಾತಾಳಕ್ಕೆ ಹೋಗಿ ಅದರ ತುದಿ ಮೊದಲು ಎಲ್ಲಿದೆ ಅಂತ ನೋಡಕ್ಕೆ ಹೋದ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ವಿಷ್ಣು ಬಂದು ಬಿಟ್ಟು ಶಿವನ ಹತ್ರ ಹೇಳಿದ, ನನಗೆ ಕಾಣ್ತಾ ಇಲ್ಲ, ಅದರ ಆದಿ ಎಲ್ಲಿದೆ ಅಂತ ನನಗೆ ಕಾಣ್ತಾ ಇಲ್ಲ. ಸರಿ, ಸ್ವಲ್ಪ ಹೊತ್ತಿನಲ್ಲಿ ಬ್ರಹ್ಮ ಬಂದು ಶಿವನ ಹತ್ರ ಹೇಳಿದಂತೆ, ನನಗೆ ಸಿಕ್ತು, ಅದರ ಅಂತ ಅಥವಾ ಅದರ ಕೊನೆ ಎಲ್ಲಿದೆ ಅಂತ ನನಗೆ ಸಿಕ್ತು ಅಂತ ಹೇಳ್ತಂತೆ. ಅದಕ್ಕೆ ಸಾಕ್ಷಿ ಯಾರು ಅಂತ ಕೇಳಿದ್ರೆ ಒಂದು ಕೇದಗೆ ಹೂ. ಆ ಕೇದಗೆ ಹೂವನ್ನು ಕರೆದು ಕೇಳಿದಂತೆ ಬ್ರಹ್ಮ, ಹೌದಲ್ಲ, ನಾನು ನೋಡಿದ್ದೇನಲ್ಲ. ಹೌದು ಅಂತ ಹೇಳುತ್ತಂತೆ ಕೇದಗೆ ಹೂ, ಹೌದು ಅಂತ ಹೇಳಿ. ನಿಜವಾಗಿಯೂ ನೋಡಿರಲಿಲ್ಲ, ಇದು ಸುಳ್ಳು ಹೇಳಿತು. ಬ್ರಹ್ಮನಿಗೆ 5 ತಲೆ ಇತ್ತಂತೆ. ಯಾವ ಮುಖದಿಂದ, ಯಾವ ಬಾಯಿಯಿಂದ ಈ ಸುಳ್ಳನ್ನು ಹೇಳಿದ್ನೋ ಪರಮಶಿವನಿಗೆ ಗೊತ್ತಿದೆ ಇದು ಸುಳ್ಳು ಅಂತ ಹೇಳಿ. ಹಾಗೆ ಏನು ಮಾಡ್ದ ಅಂತ ಹೇಳಿದ್ರೆ, ತನ್ನ ಬೆರಳಿನಲ್ಲಿರುವ ಉಗುರಿನಿಂದ ಆ ಪಂಚಮುಖ ಬ್ರಹ್ಮನ ಒಂದು ತಲೆಯನ್ನ ಯಾವ ಕಷ್ಟವೂ ಪ್ರಯತ್ನವೂ ಇಲ್ಲದೆ ಸುಮ್ಮನೆ ಹೀಗೆ ತೆಗೆದು ಬಿಸಾಕಿದಂತೆ. ಬ್ರಹ್ಮಕಪಾಲ ಅಂತ ಹೆಸರು. ಆಮೇಲಿನಿಂದ ಬ್ರಹ್ಮನಿಗೆ 4 ತಲೆ, ಅದಕ್ಕೆ ಚತುರ್ಮುಖ ಬ್ರಹ್ಮ ಅಂತ ಹೇಳ್ತೇವೆ. ಆ ಕಥೆಯನ್ನ ಇಲ್ಲಿ ಶಂಕರಾಚಾರ್ಯರು ಮುಂದೊಡ್ಡಿ ಕೇಳ್ತಿದ್ದಾರೆ. ಉಪೇಕ್ಷಾ ನೋ ಚೇತ್ಕೆ ನ ಹರಸಿ ಭವ ಧ್ಯಾನ ವಿಮುಖ. ನೀನು ನನ್ನನ್ನು ಉಪೇಕ್ಷೆ ಮಾಡ್ತಾ ಇದೆಯಾ ಶಿವ, ನನ್ನನ್ನು ರಕ್ಷಣೆ ಮಾಡಬೇಕು ತಾನೆ, ಯಾಕೆ ಹೀಗೆ ಉಪೇಕ್ಷೆ ಮಾಡ್ತಾ ಇದೆಯಾ? ನೋಡು, ನೀನು ಉಪೇಕ್ಷೆ ಮಾಡಿದ್ರಿಂದಾಗಿ ಧ್ಯಾನ ವಿಮುಖನಾಗಿದ್ದೇನೆ ನಾನು. ಧ್ಯಾನ ಮಾಡಬೇಕು ಅಂತ ಒಂದೊಂದ್ಸಲ ಮನಸ್ಸು ಬರುತ್ತೆ, ಯಾವಾಗಲೋ ಒಂದ್ಸಲ ಹುಣ್ಣಿಮೆ ಅಮಾವಾಸ್ಯೆಗೆ ಮನಸ್ಸು ಬಂದಾಗ ಕೂಡ ಏನೋ ಒಂದು ಕೆಲಸ ಬರುತ್ತೆ. ನಂಗಂತೂ ಧ್ಯಾನ ಮಾಡಲಿಕ್ಕೆ ಆಗೋದೇ ಇಲ್ಲ, ಧ್ಯಾನದಿಂದ ವಿಮುಖನಾಗಿದ್ದೇನೆ ನಾನು. ಇದು ನಿನ್ನ ಉಪೇಕ್ಷೆ ತಾನೆ. ಈಗ ನಾನು ಹೇಳ್ತಾ ಇದ್ದಿದ್ದೇನು, ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳ್ತಾ ಇದ್ರೆ ನಿನ್ನ ಉಪೇಕ್ಷೆ ಮಾಡ್ತೀಯ. ದುರಾಶಾಭೂಯಿಷ್ಠ, ದುರಾಶೆಗಳಿಂದ ತುಂಬಿಕೊಂಡಿದ್ದೇನೆ ನಾನು. ಯಾಕೆ? ನೀನು ನನ್ನನ್ನು ಉಪೇಕ್ಷೆ ಮಾಡ್ತಾ ಇದೆಯಾ, ಅದಕ್ಕೆ ಧ್ಯಾನವೂ ಮಾಡೋದಿಲ್ಲ. ಕೆಟ್ಟ ಕೆಟ್ಟ ಆಸೆಗಳಿಂದ ತುಂಬಿ ಹೋಗಿದೆ ನಾನು, ತುಂಬಿ ಹೋಗಿದ್ದೇನೆ ದುರಾಶೆಗಳಿಂದ. ಏನೋ ಚಿಕ್ಕ ಪುಟ್ಟ ಆಸೆ ಅಲ್ಲ, ಬರೀ ಕೆಟ್ಟ ಆಸೆಗಳೇ ಬರುವಂಥದ್ದು ನನಗೆ. ವಿಧಿ ಲಿಪಿಂ ಅಶಕ್ತೋ ಯದಿ ಭವಾನ್. ವಿಧಿ ಅಂತ ಹೇಳಿದ್ರೆ ಇಲ್ಲಿ ಬ್ರಹ್ಮ. ನಾವು ಹೇಳೋದಿಲ್ಲ ಅಯ್ಯೋ ವಿಧಿಯೇ, ವಿಧಿ ಬರಹ, ಬ್ರಹ್ಮ ಬರಹ, ಹಣೆಯ ಬರಹ ಅಂತ ಹೇಳೋದಿಲ್ವೇ ನಾವು? ಅದು ಕಷ್ಟ ಬಂದಾಗ ಮಾತ್ರ. ಇಲ್ಲಿ ಆದಿಶಂಕರಾಚಾರ್ಯ ಹೇಳ್ತಿದ್ದಾರೆ, ಇದು ವಿಧಿಲಿಪಿ, ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ದುರಾಶೆಗಳಿಂದ ಪೂರ್ಣವಾಗಿದ್ದೇನೆ ನಾನು. ಏನಿದು? ಬ್ರಹ್ಮ ಬರಹ, ನನ್ನ ಹಣೆಯ ಬರಹ ಅಲ್ವೇ ಇದು? ಹಾಗಲ್ಲದೇ ಇದ್ರೆ ಶಿರಸ್ತ ದ್ವೈಧಾತ್ರ ನನ್ನ ಖಲು ಸುವೃತ್ತಂ ಪಶುಪತೆ ಕಥಂ ವಾ ನಿರ್ಯತ್ನಂ ಕರ ನಖ ಮುಖೇನೈವ ಲುಲಿತಂ. ಲುಲಿತಂ ಅಂದರೆ ತೆಗೆದು ಬಿಸಾಕೋದು. ನೀನು ತೆಗೆದು ಬಿಸಾಕಿದ್ಯಾ ಏನನ್ನ? ದುಂಡಾಗಿರೋ ಅವರೂಟಾಗಿರೋ ಸುವೃತ್ತಂ,
ವೃತ್ತಾಕಾರದಲ್ಲಿರುವಂತಹ ಶಿರ. ಆ ಬ್ರಹ್ಮನ ಒಂದು ಶಿರವನ್ನ, ಗುಂಡಾಗಿರುವ ಶಿರವನ್ನ ನಿರ್ಯತ್ನ, ಏನು ಪ್ರಯತ್ನವನ್ನು ಮಾಡದೆ ನಿನ್ನ ಕರ ನಖದಿಂದ, ಕೈಗಳಲ್ಲಿರುವ ಅಥವಾ ಬೆರಳುಗಳಲ್ಲಿರುವ ಉಗುರಿನಿಂದ ಸುಮ್ಮನೆ ಹೀಗೆ ಮಾಡಿ ತೆಗೆದು ಬಿಸಾಕಿಲ್ವಾ ನೀನು? ಓಹೋ, ನನ್ನ ವಿಧಿ ಮಾತ್ರ ಹೀಗೆ ಬಿಟ್ಟಿದ್ಯಾ? ಆ ವಿಧಿಯನ್ನ ಬರೆಯುವಂತಹ ಆ ಬ್ರಹ್ಮನ ತಲೆಯನ್ನೇ ಸುಲಭವಾಗಿ ತೆಗೆದು ಬಿಸಾಕಿದ್ಯಾ? ನನ್ನದು ಮಾತ್ರ ಎಷ್ಟು ಕಷ್ಟಗಳಿವೆ, ಎಷ್ಟು ದುಃಖಗಳಿವೆ. ಇದು ನೀನು ನನ್ನನ್ನು ಉಪೇಕ್ಷೆ ಮಾಡೋದಲ್ವೇ ಶಿವ? ಹೀಗೆ ಮಾಡ್ಬೋದಾ ನೀನು? ನನ್ನ ಬಂಧು ಅಲ್ವೇ ನೀನು? ಹಾಗಾದರೆ ನಿಂಗೆ ಆ ಕರ್ತವ್ಯ ಇಲ್ವಾ? ರಕ್ಷಣೆಯನ್ನು ಮಾಡೋದಿಲ್ವಾ? ಈ ಥರದಲ್ಲಿ ಬೇಡಿಕೊಳ್ತಿದ್ದಾರೆ. ಎಷ್ಟು ಸುಲಭವಾಗಿ ನನ್ನ ಹಣೆಯ ಬರಹವನ್ನು ಬರೆದಿರುವಂತಹವರು ಯಾರು? ರಚನೆಕಾರರಾದ ಆ ಬ್ರಹ್ಮನ ತಲೆಯನ್ನೇ ನೀನು ಅಷ್ಟು ಸುಲಭವಾಗಿ ತೆಗೆದು ಬಿಸಾಕುವ ಸಾಮರ್ಥ್ಯ ಇದೆ ನಿಂಗೆ ಅಂತಾದರೆ, ಹಾಗಾದರೆ ನನ್ನ ಹಣೆಯ ಬರಹವನ್ನು, ಈ ದುರಾಶೆಗಳನ್ನು ದೂರ ಮಾಡಬೇಡ್ವೇ ನೀನು? ಧ್ಯಾನದಲ್ಲಿ ನಾನು ಮುಳುಗುವಂತೆ ನೀನು ಮಾಡಬೇಡ್ವೆ? ನನ್ನನ್ನು ಯಾಕೆ ಉಪೇಕ್ಷೆ ಮಾಡ್ತಾ ಇದ್ದೀಯಾ ಶಿವ ನೀನು? ಮತ್ತೊಂದು ಸಲ ಯಾವ ಥರದಲ್ಲೆಲ್ಲ ಬೇಡಿಕೊಳ್ತಾ ಇದ್ದಾರೆ ನೋಡಿ. ಈ ಹೇಳೋದು ಮರ್ತು ಬಿಟ್ಟೆ ನಾನು. ಈ ಕಥೆಯಲ್ಲಿ ಆ ಬೆಳಕಿನ ಸ್ತಂಭ ಅಂತ ಬಂದಿರುವಂತಹ ಇದು ಸ್ತಂಭ, ಇದು ತಮಿಳುನಾಡಿನ ತಿರುವಣ್ಣಾಮಲೆಯಲ್ಲಿ ಇರುವಂತಹ ಅರುಣಾಚಲ ಪರ್ವತ ಅಂತ ಕಥೆ ಹೇಳುತ್ತೆ. ಅದೇ ಬೆಳಕಿನ ಸ್ತಂಭ, ಅದಕ್ಕೆ ಆದಿಯೂ ಇಲ್ಲ ಅಂತವೂ ಇಲ್ಲದೆ ಇರುವಂತಹ ಬೆಳಕಿನ ಸ್ತಂಭವೇ ಆ ಪರಮಶಿವ. ಆ ಪರಮಶಿವನೇ ತಿರುವಣ್ಣಾಮಲೆಯಲ್ಲಿ ನೆಲೆಸಿರುವಂತಹ ಅದ್ಭುತವಾದ ಪವಿತ್ರವಾದ ಪರ್ವತ ಅರುಣಾಚಲ ಪರ್ವತ. ಅರುಣಗಿರಿ, ಹಲವಾರು ಹೆಸರುಗಳಿವೆ. ಇದರಲ್ಲಿ ಗುಹೆಗಳಲ್ಲಿ ಈಗಲೂ ಕೂಡ ಸಿದ್ಧ ಪುರುಷರು ವಾಸ ಮಾಡ್ತಿದ್ದಾರೆ ಅಂತ ಪ್ರತೀತಿ. ಮುಂದಿನ ಶ್ಲೋಕ 16ನೇ ಶ್ಲೋಕ. ವಿರಿಂಚಿರ್ದೀರ್ಘಾಯುರ್ಭವತು ಭವತಾ ತತ್ಪರಶಿರಃ ಚತುಷ್ಕಂ ಸಂರಕ್ಷ್ಯಂ ಸಖಲು ಭುವಿ ದೈನ್ಯಂ ಲಿಖಿತವಾನ್ ವಿಚಾರ ಕೋ ವಾ ಮಾಂ ವಿಶದ ಕೃಪಯಾ ಪಾತಿ ಶಿವತೆ ಕಟಾಕ್ಷ ವ್ಯಾಪಾರಃ ಸ್ವಯಮಪಿ ಚ ದೀನಾವನಪರಃ. ವಿರಿಂಚಿ ದೀರ್ಘಾಯುರ್ಭವತು ಭವತಾ ತತ್ಪರಶಿರಶ್ಚತುಷ್ಕಂ ಸಂರಕ್ಷ್ಯಂ ಸಕಲು ಭುವಿ ದೈನ್ಯಂ ಲಿಖಿತವಾನ್ ವಿಚಾರ ಕೋ ವಾ ಮಾಂ ವಿಶದ ಕೃಪಯಾ ಪಾತಿ ಶಿವತೆ ಕಟಾಕ್ಷ ವ್ಯಾಪಾರಃ ಸ್ವಯಮಪಿ ಚ ದೀನಾ ವನಪರಃ. ಇಲ್ಲಿ ಇನ್ನೊಂದು ಥರದಲ್ಲಿ ಹೇಳುತ್ತಿದ್ದಾರೆ. ಆ ವಿರಿಂಚಿ ಅಂತ ಹೇಳಿದ್ರೆ ಬ್ರಹ್ಮ. ದೀರ್ಘಾಯುರ್ಭವತು, ಆ ಬ್ರಹ್ಮ ನನ್ನ ಹಣೆ ಬರ ಹೀಗೆ ಬರೆದ್ರೂ ಕೂಡ ಅವನು ದೀರ್ಘಾಯು ಆಗಲಿ, ನನಗೇನು ಅವನ ಮೇಲೆ ಸಿಟ್ಟಿಲ್ಲ. ಭವತಾ ತತ್ಪರ ಶಿರಃ ಚತುಷ್ಕಂ ಸಂರಕ್ಷ್ಯಂ ಸಖಲು ಭುವಿ ದೈನ್ಯವಾನ್. ಆ ಉಳಿದ 4 ತಲೆ ಇದೆಲ್ಲ ಒಂದು ಸರಿ, ನೀ ರಕ್ಷಣೆ ಮಾಡು. ಅವನ ಮೇಲೆ ಕೋಪದಲ್ಲಿ ಅದನ್ನು ತೆಗೆದುಹಾಕು ಶಿವ ಅಂತ ನಾನು ಹೇಳಲ್ಲ. ಅವನ ಉಳಿದ ಚತುಷ್ಕ 4 ತಲೆಗಳನ್ನು ನೀನು ಸಂರಕ್ಷಣೆ ಮಾಡು, ನನಗೇನು ಬೇಜಾರಿಲ್ಲ. ಆದರೆ ವಿಚಾರ ಕೋವಾಮ ವಿಷದ ಕೃಪಯಾ ಪಾತಿ ಶಿವತೆ. ಆದರೆ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ನೀನು ರಕ್ಷಣೆ, ದೀನರನ್ನು ರಕ್ಷಣೆ ಮಾಡೋರಲ್ಲಿ ನೀನು ಪ್ರವೃತ್ತನಾಗಿದ್ಯಾ ಅಂತ ನನಗೆ ಗೊತ್ತಾಗಿದೆ. ಹಾಗಿದ್ದಾಗ ನಾನು ಯಾಕೆ ಕಷ್ಟ ಬರಬೇಕು, ತಲೆಬಿಸಿ ಮಾಡಿಕೊಳ್ಬೇಕು? ಆ ಬ್ರಹ್ಮ ಬರೀಲಿ, ಕಷ್ಟವೇ ಬರಲಿ, ಸುಖವೇ ಬರಲಿ, ದುಃಖವೇ ಬರಲಿ, ಏನೇ ಬರಲಿ, ನನಗೆ ಅವನು ಚೆನ್ನಾಗಿರಲಿ. ನೀನು ನನಗೆ ಇದ್ದಾಗ ನನಗೇನಿದೆ ಕಷ್ಟ? ನೀನು ತಾನೇ ನನ್ನ ರಕ್ಷಣೆ ಮಾಡುವಂಥವನು. ಇದರಲ್ಲಿ ವಿಚಾರ ಮಾಡೋದಕ್ಕೆ ಏನಿದೆ? ವಿಷದ ಕೃಪಯಾ ಪಾತಿ ಶಿವತೆ. ವಿಷದ ಕೃಪ, ಒಂದ್ಸಲ ಪ್ರಥಿತ ಕೃಪಾ ಅಂತ ಹೇಳಿದ, ಈಗ ಹೇಳಿದ್ರು, ಈಗ ವಿಷದ ಕೃಪ. ವಿಷದ ಅಂತ ಹೇಳಿದ್ರೆ ಸತ್ವವಾದದ್ದು,
ಅತಿ ನಿರ್ಮಲವಾದದ್ದು, ಯಾವ ಪಾರ್ಶಿಯಾಲಿಟಿಯೂ ಇಲ್ಲ ಅದರಲ್ಲಿ. ನಿನ್ನ ಕೃಪೆಯಲ್ಲಿ ಯಾವ ಪಾರ್ಶಿಯಾಲಿಟಿಯೂ ಇಲ್ಲ. ಹಾಗಾಗಿ ಬ್ರಹ್ಮನನ್ನು ಸರಿಯಾಗಿ ನೋಡಿಕೊ. ಅವನ ಉಳಿದ 4 ತಲೆಗಳನ್ನು ನೀ ರಕ್ಷಣೆ ಮಾಡು, ನಾನು ಬೇಡ ಅಂತ ಹೇಳೋದೇ ಇಲ್ಲ. ಆದರೆ ನನಗೇನು ಬೇಜಾರಿಲ್ಲ. ಯಾಕೆ ಅಂತ ಹೇಳಿದರೆ, ಅದೇ ನನ್ನ ಹಣೆಯ ಬರಹವನ್ನು ಬರೆದಿರುವಂತಹ ಅದೇ ಬ್ರಹ್ಮ ಬರೀ, ಹಾಗೆ ಬರೆದ್ರೂ ಕೂಡ ನನಗೆ ಏನು ದುಃಖ ಇಲ್ಲ. ಯಾಕೆ? ನೀನು ನನ್ನ ರಕ್ಷಣೆಯೇ ಹೊರಟಾಗಿದೆ, ಪ್ರವೃತ್ತನಾಗಿದ್ಯಾ ನೀನು. ವಿಷದ ಕೃಪಯಾ ಪಾತಿ ಶಿವತೆ ವಿಚಾರ ಕೋವ. ನನಗೇನು ಕಷ್ಟ, ನನಗೆ ಯಾವ ವಿಚಾರ ಇದೆ ಈಗ? ಏನಿಲ್ಲ, ಹೇಗೆ ಬೇಕಾದರೂ ಬರೆದಿರಲಿ ಬ್ರಹ್ಮ, ಅದರ ಬಗ್ಗೆ ನನಗೇನು ಆಲೋಚನೆಯೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಿನ್ನ ಶುದ್ಧ ಕೃಪೆಯಿಂದ ಕಟಾಕ್ಷ ವ್ಯಾಪಾರ. ಒಂದು ಸಣ್ಣ ಕಟಾಕ್ಷ, ನನ್ನ ಕಡೆಗೆ ಒಂದು ವಾರೆ ನೋಟ, ಅವೊಂದು ದೃಷ್ಟಿ ಹಾಕಿದರೆ ಸಾಕು. ಯಾಕೆ ಅಂತ ಹೇಳಿದರೆ, ದೀನಾವನ ಪರಹ, ಇದು ನನ್ನಂತಹ ದೀನರನ್ನು ಕಾಪಾಡುವಂಥದ್ದು ಈ ನಿನ್ನ ಒಂದು ನೋಟ ಸಾಕು ನನಗೆ. ಅದು ನೀನನ್ನು ನೋಡ್ತೀಯ ಈಗ. ಯಾಕೆ? ಪರಮ ಬಂಧು. ನಿನಗೆ ನಾನು ಬಂಧು, ನನಗೆ ನೀನು ಬಂಧು. ಹಾಗಾದರೆ ಬಾಂಧವ್ಯ ನನಗೆ ಮಾತ್ರವಾ? ನಿನಗೂ ಇಲ್ವಾ ಬಾಂಧವ್ಯ? ಇದೆ ತಾನೆ? ಹಾಗಾದರೆ ನನ್ನ ಕಡೆ ಆ ಕಟಾಕ್ಷವನ್ನು ಒಂದು ವಾರೆ ಕಣ್ಣಿನಿಂದ ನೋಡಿದರೆ ಸಾಕು ನನ್ನನ್ನು. ನನಗಿನ್ನು ಬೇರೆ ಯಾರೂ ಇಲ್ಲ, ನೀನು ಮಾತ್ರ ಇರೋದು. ನಿನಗೆ ಯಾರಿದ್ದಾರೆ? ನನ್ನಂತಹ ದೀನರು ಇನ್ಯಾರಾದರೂ ನಿಂಗೆ ಸಿಗ್ತಾರಾ? ಏನು ಚಾಲೆಂಜ್ ನಿಂಗೆ ನೋಡು. ನನ್ನನ್ನು ನೀನು ಉದ್ಧಾರ ಮಾಡಿದ್ಯೋ, ನಿನಗೆ ಎಲ್ಲರೂ ಸರ್ಟಿಫಿಕೇಟ್ ಕೊಡ್ತಾರೆ. ಯಾವ ರೀತಿಯಲ್ಲಿ ಶಂಕರಾಚಾರ್ಯರ ಊಹನೆಗಳು ಹೋಗ್ತಾ ಇದೆ, ಒಂದು ಆಲೋಚನೆಯ ಪ್ರವಾಹ ಯಾವ ಥರದಲ್ಲಿ ಹೋಗ್ತಿದೆ ಅಂತ ನಮಗೆ ಕನಸಿನಲ್ಲಿಯೂ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಥರದ ಉದಾಹರಣೆಗಳನ್ನು ಕೊಡ್ತಾರೆ. ಬ್ರಹ್ಮನ ತಲೆಯನ್ನು ಎಷ್ಟು ಸುಲಭವಾಗಿ ಸುಮ್ಮನೆ ಹೀಗೆ ಕೈ ಹಾಕಿ ತೆಗೆದು ಬಿಸಾಕಿದೆಯಾ ಉಗುರಿನ ತುದಿಯಲ್ಲಿ, ಯಾವ ಪ್ರಯತ್ನವೂ ಬೇಡ. ಹಾಗಿದ್ದಾಗ ಅಂತಹ ಬ್ರಹ್ಮನನ್ನೇ ನೀನು ಹೀಗೆ ಮಾಡಿರುವಾಗ ನನ್ನ ಹಣೆಯ ಬರವನ್ನು ಬದಲಾಯಿಸೋದು ಕಷ್ಟವಾ ನಿನಗೆ? ಯಾಕೆ ನನ್ನನ್ನು ಉಪೇಕ್ಷೆ ಮಾಡ್ತಾ ಇದೀಯಾ? ಆಮೇಲೆ ನೋಡಿ, ಅದರ ಮತ್ತಿನ ಶ್ಲೋಕದಲ್ಲಿ ಏನು ಹೇಳ್ತಿದ್ದಾರೆ? ಆ ಬ್ರಹ್ಮ ಏನು ಬೇಕಾದರೂ ಬರೀಲಿ ನನಗೆ, ಆದರೆ ನೀನಿದ್ಯಾ ತಾನೇ ನನ್ನ ಜೊತೆ. ಹಾಗಿದ್ದಾಗ ನನಗೆಲ್ಲಿಯ ಕಷ್ಟ? ಎಲ್ಲವನ್ನು ನಿನಗೆ ಸಮರ್ಪಣೆ ಮಾಡಿದ್ದೇನೆ, ನೀನೇ ನನ್ನ ಪರಮ ಬಂಧು ಅಂತೇಳಿ ಶರಣು ಬಂದಾಗ ಯಾವುದರ ವಿಚಾರ ಮಾಡಬೇಕು ನಾನು? ಯಾವುದರ ಬಗ್ಗೆ ಚಿಂತಿಸಬೇಕು ನಾನು? ಯಾವ ಚಿಂತೆಯೂ ನನಗಿಲ್ಲ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಅಲ್ವೇ? ಹಾಡುಗಳನ್ನೆಲ್ಲ ಹಾಡ್ತೇವೆ ನಾವು, ಮತ್ತೆಯೂ ಚಿಂತೆ ಮಾಡ್ತಾನೇ ಇರ್ತೇವೆ. ನಮ್ಮಂಥವರ ಬಗ್ಗೆ ಆದಿಶಂಕರಾಚಾರ್ಯರಿಗೆ ಸರಿಯಾಗಿ ಗೊತ್ತಿದೆ. ಹಾಗಾಗಿ ಯಾವುದರ ಬಗ್ಗೆಯೂ ಚಿಂತೆ ಮಾಡಬೇಡಿ. ಯಾವುದೇ ಜನ್ಮ ಇರಲಿ, ಎಲ್ಲಿಯೇ ಇರಲಿ, ಹೇಗೇ ಇರಲಿ, ಯಾವ ಆಶ್ರಮದಲ್ಲಿಯೇ ಇರಲಿ, ಮನಸ್ಸನ್ನು ಮಾತ್ರ ಭಗವಂತನಿಗೆ ಸಮರ್ಪಣೆ ಮಾಡಿ ಅಂಥೇಳಿ ಹಲವಾರು ಶ್ಲೋಕಗಳಲ್ಲಿ ನಮಗೆ ಬೋಧನೆಯನ್ನು ಮಾಡ್ತಿದ್ದಾರೆ. ಕಥೆಗಳ ಮೂಲಕ ಇರ್ಬೋದು ಅಥವಾ ಉದಾಹರಣೆಗಳ ಮೂಲಕ ಇರ್ಬೋದು. ಹೇಳೋದು ಒಂದೇ ವಿಚಾರ, ಮನಸ್ಸಿಗೆ ಪ್ರಾಮುಖ್ಯತೆಯನ್ನು ಕೊಡಿ. ಬೇರೆ ಪೂಜೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಮಾಡ್ತಾ ಇದ್ದಾಗಲ ಮನಸ್ಸೆಲ್ಲಿದೆ ಇದರ ಬಗ್ಗೆ ನಾವೆಲ್ಲರೂ ಖಂಡಿತವಾಗಿಯೂ ಆದಿಶಂಕರಾಚಾರ್ಯ ಬೋಧನೆಯ ಪ್ರಕಾರ ಮನಸ್ಸಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಪರಮಶಿವನ ಪಾದ ಕಮಲಗಳಲ್ಲಿ ನಮ್ಮ ಮನಸ್ಸು ಇರಲಿ ಅಂತ ಪ್ರಾರ್ಥನೆ ಮಾಡುತ್ತಾ ನಾಮಸ್ಮರಣೆಯನ್ನು ಮಾಡೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ
श्रीराम जय राम जय जय राम ओम 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 असतो मा सद्गमय तमसो मा ज्योतिर्गमय मृत्योर्मा अमृतं गमय ओम शांति शांति शांतिः लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु।